ವಹಿಸ್ತಾ ಇದೆ. ಪಕ್ಕದ ತಮಿಳುನಾಡಲ್ಲಿ ಒಂದು ಟಿವಿಕೆ ಪಕ್ಷ ಬಂದು ಒಂದು ದೊಡ್ಡ ಮಟ್ಟದ ಬಹುಮತದಿಂದ ಅವರನ್ನ ಸರ್ಕಾರ ಮಾಡಕ್ ಬಿಟ್ಟಿದ್ದಾರೆ. 40-50 ವರ್ಷ ರಾಜಕೀಯ ಮಾಡಿದವ್ರನ್ನೆಲ್ಲ ಸೋಲಿಸಿ ಮನೆ ಕಳಿಸಿದ್ದಾರೆ. ಇವತ್ತಿನ ಕರ್ನಾಟಕದ ಜನರ ಮನಸ್ಥಿತಿನೂ ಅಷ್ಟೇ ಹೊಸಬರನ್ನ ನೋಡಕ್ ಇಷ್ಟಪಡ್ತಾ ಇದ್ದಾರೆ, ಹೊಸತನವನ್ನ ನೋಡಕ್ ಇಷ್ಟಪಡ್ತಾ ಇದೆ, ಹೊಸ ಯೋಚನೆಗಳನ್ನ ಇಷ್ಟಪಡ್ತಾ ಇದೆ. ಭ್ರಷ್ಟಾಚಾರ ಮುಕ್ತವಾದಂತ ಆಡಳಿತವನ್ನ, ಮಾಫಿಯಾ ಮುಕ್ತ ಆಡಳಿತವನ್ನ, ಡ್ರಗ್ಸ್ ಮುಕ್ತ ಸಮಾಜವನ್ನ, ಸುರಕ್ಷಿತವಾದಂತ ಸಮಾಜವನ್ನ ನೆನೆ ಒಂದು ಗ್ಯಾಂಗ್ ಆಗಿದೆ ಬೆಂಗಳೂರಲ್ಲಿ. ಪ್ರಿಯಾಂಕಾ ಖರ್ಗೆ ಆಗ್ಬಿಟ್ರೆ ಅಂತೂ ಏನು ನಮ್ಮ ಬಾಸ್ ಆಗ್ತಾ ಇದಾರೆ ಅಂತ ಏನು ಮಾಧ್ಯಮಗಳಲ್ಲಿ ಹೇಳಿದ್ದೆ. ದಾವಣಗೆರೆಯಲ್ಲಿ ನಾನು ಒಂದು ಗ್ಯಾಂಗ್ ರೇಪ್ ಆಗಿದೆ. ಅಲ್ರಿ, ನೀವು ಯಾವ ಹೋಮ್ ಮಿನಿಸ್ಟರ್ ಆದ್ರೂ, ಯಾವ ಸಿಎಂ ಆದ್ರೂ, ನಾನು ಈ ಪದ ಯಾಕೆ ಬಳಸ್ತಾ ಇದ್ದೇನೆ ಅಂತಂದ್ರೆ, ದೇರ್ ಇಸ್ ನೋ ಸೆಕ್ಯೂರಿಟಿ ಇನ್ ಕರ್ನಾಟಕ. ಸುರಕ್ಷೆ ಅನ್ನೋದು ಬರೀ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ, ಯಾಕಂದ್ರೆ ಹಿಂದೆ ಮುಂದೆ ಪೊಲೀಸರು ಹಾಕೊಂಡು ಓಡಾಡ್ತಾರೆ. ಜನರಿಗೆ ಯಾವುದೇ ರೀತಿಯ ಸುರಕ್ಷತೆ ಅನ್ನೋದು ಇಲ್ಲ, ಜನರಿಗೆ ಒಂದು ಭರವಸೆ ಅನ್ನೋದಿಲ್ಲ. ಪ್ರತಿದಿನ ಬೆಳಗ್ಗೆ ಆದ್ರೆ ಬೆಲೆ ಏರಿಕೆ, ಅಲ್ಲಿ ಕೊಲೆ ಆಯ್ತು, ಇಲ್ಲಿ ಕೊಲೆ ಆಯ್ತು, ದೇರ್ ನೋ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ದುಡ್ತಾ ಇರುವಂತ ಸಂಪಾದನೆ ಏನಿದೆ ಅದು 30 ದಿವಸದ ಸಂಪಾದನೆ ಇವತ್ತು 1 ದಿವಸ, 2 ದಿವಸ, 3 ದಿವಸ ಖಾಲಿ ಆಗ್ತಾ ಇದೆ. ಜನರ ಜೇಬಲ್ ದುಡ್ಡಿಲ್ಲ, ಜನರ ಬ್ಯಾಂಕ್ ಅಲ್ಲಿ ದುಡ್ಡಿಲ್ಲ, ಸಾಲ ಇದೆ ಅವ್ರ ಹತ್ರ. ಆಮೇಲೆ ಇಷ್ಟೆಲ್ಲ ಮಾಡ್ಕೊಂಡು ನಾನಾ ಸೆಗ್ಮೆಂಟ್ಸ್ ಇದೆ. ಯುವಕರಿಗೆ ಕಾಂಗ್ರೆಸ್ ಪಕ್ಷ ಮ್ಯಾನಿಫೆಸ್ಟೋದಲ್ಲಿ 3 ಲಕ್ಷ ಸರ್ಕಾರಿ ಉದ್ಯೋಗಗಳನ್ನ ಭರ್ತಿ ಮಾಡ್ತೀವಿ ಅಂತ ಹೇಳಿ ಮ್ಯಾನಿಫೆಸ್ಟೋದಲ್ಲಿ ಅನೌನ್ಸ್ ಮಾಡಿ ಇವತ್ತಿಗೆ 4ನೇ ವರ್ಷ ನಡೀತಾ ಇದೆ. ಅಲ್ಲಿ ಧಾರವಾಡದಲ್ಲಿ ಹುಡುಗರು ಸರ್ಕಾರಿ ಕೆಲಸ ಬೇಕು ಅಂತ ಅಲ್ಲಿ ಮುಷ್ಕರ ಮಾಡಿದ್ರೆ ಅಲ್ಲಿರೋ ಕಮಿಷನರ್ ಶಶಿಗೆ ಚೆನ್ನಾಗಿ ಲಾಠಿ ಹೊಡೆದು ಕಳಿಸ್ತಾರೆ. ಈ ರೀತಿ ಸುಳ್ಳು ಭರವಸೆಗಳನ್ನ ಕೊಟ್ಟು, ಸುಳ್ಳನ್ನ ಹೇಳ್ಕೊಂಡು ಇವತ್ತು 3 ಪಕ್ಷದ ರಾಜಕಾರಣಿಗಳು ಸಾವಿರಾರು ಕೋಟಿ ಆಸ್ತಿ ಮಾಡ್ಕೊಂಡಿದ್ದಾರೆ. ಜನರ ಜೇಬಲ್ ದುಡ್ಡಿಲ್ಲ, ಜನರು ಆರ್ಥಿಕವಾಗಿ ಕುಗ್ಗೋಗಿದ್ದಾರೆ. ಓದ್ಲಿಕ್ಕೆ ನಮ್ಮ ಕರ್ನಾಟಕದಲ್ಲಿ ಸರ್ಕಾರದ 45,000 ಶಾಲೆಗಳಿದೆ. 45,000 ಶಾಲೆಗಳು ಸಹ ಶಿಥಿಲಗೊಂಡಿದೆ, ಬೀಳೋ ಪರಿಸ್ಥಿತಿಲಿದೆ. ಶಾಲೆಗಳಲ್ಲಿ ಮಕ್ಕಳು ಓದಕೊಂಡಿದ್ದಾರೆ, ಶೌಚಾಲಯಗಳಿಲ್ಲ, ಜಾಗ ಇಲ್ಲ, ಸೋರ್ತಾ ಇರುವಂತ ಶಾಲೆಗಳು. ಎರಡು ಇದ್ರೂ ಕೂಡ ಮೇಷ್ಟ್ರುಗಳಿಲ್ಲ. ಸ್ವತಃ ಈ ರೀತಿಯ ಒಂದು ಪರಿಸ್ಥಿತಿಯನ್ನ ನಮ್ಮ ಕರ್ನಾಟಕಕ್ಕೆ ಒಂದು ಕ್ವಾಲಿಟಿ ಎಜುಕೇಶನ್ ಸಿಸ್ಟಮ್ ಬೇಕಾಗಿದೆ. ಜಸ್ಟ್ ಬಿಕಾಸ್ ನಾವು ಟ್ಯಾಕ್ಸ್ ಕಟ್ತೀವಿ ಅಂತ ಯಾವ್ದೋ ಬಿದ್ದೋಗ ಮನೆಗಳಲ್ಲಿ 78 ವರ್ಷ ಆದ್ರೂ ಮಾಡ್ತಾ ಇದ್ದಾರೆ. ವಿ ವಾಂಟ್ ಕ್ವಾಲಿಟಿ ಎಜುಕೇಶನ್. ಸರ್ಕಾರಿ ಶಾಲೆ ಬೇಕು, ಬಟ್ ಅದು ಕ್ವಾಲಿಟಿ ಆಗಿರ್ಬೇಕು. ಪ್ರತಿ ಜಿಲ್ಲೆನಲ್ಲೂ 2 ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು. 31 ಜಿಲ್ಲೆ ಇದೆ, 60 ಆಸ್ಪತ್ರೆಗಳು. ಇದೆಲ್ಲ ಮಾಡೋದು ಯಾವ್ದು ದೊಡ್ಡ ವಿಚಾರ ಆಗಿರ್ಲಿಲ್ಲ ಕಳೆದ 78 ವರ್ಷದಲ್ಲಿ. ಇವ್ರಿಗೆಲ್ಲ ಅವ್ರ ಆಸ್ತಿಗಳನ್ನ ಜಾಸ್ತಿ ಮಾಡ್ಕೊಂಡ್ರೆ ಹೊರತು ಜನರಿಗೆ ಪಕ್ಕದಲ್ಲಿರೋ ಭೂತಾನು ಜನರಿಗೆ ಫ್ರೀ ಎಜುಕೇಶನ್, ಫ್ರೀ ಹೆಲ್ತ್ ಸೆಗ್ಮೆಂಟ್ ಕೊಟ್ಟಿದೆ. ನಮ್ಮ ದೇಶದಲ್ಲಿ 78 ವರ್ಷ ಆದ್ರೂ ಕೂಡ ಇವತ್ತು ನಾವು ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ಸರ್ಜನ್ ಇರಲ್ಲ, ಪ್ಯಾರಾಮೆಡಿಕಲ್ ಸ್ಟಾಫ್ಸ್ ಇರಲ್ಲ, ಅಲ್ಲಿ ಎಲ್ಲ ಇತ್ತು ಅಂದ್ರೆ ಆಪರೇಷನ್ ಥಿಯೇಟರ್ ಇರಲ್ಲ, ಎಲ್ಲ ಇತ್ತು ಅಂದ್ರೆ ಔಷಧಿಗಳಿರಲ್ಲ. ಇವನ್ ಕಿದ್ವಾಯ್ತು ಕೂಡ ನಾವು ಎಕ್ಸ್ಪೋಸ್ ಮಾಡಿ ತೋರಿಸಿದ್ವಿ. ಸೊ ಈ ಪರಿಸ್ಥಿತಿನಲ್ಲಿ ಜನರಿಗೆ ಪುಕ್ಸಟ್ಟೆ ಕೊಡ್ತಾ ಇರುವಂತ ಆಸ್ಪತ್ರೆಗಳ ಸ್ಥಿತಿ ತುಂಬಾ ಕೆಟ್ಟವಾಗಿದೆ. ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಕೋಟ್ಯಾಂತರ ರೂಪಾಯಿ ಬಿಲ್ ಆಗುತ್ತೆ. ಈ ಪರಿಸ್ಥಿತಿನಲ್ಲಿ ಜನರು ಬರೀ ತೆರಿಗೆ ಕಟ್ತಾರೆ. ಆ GST ಕಟ್ಟು, ಈ GST ಕಟ್ಟು, ಬರೀ GST ಗಳನ್ನ ಕಟ್ಟಿ ಜನರ ಜೇಬಲ್ ದುಡ್ಡಿಲ್ಲ. 97% ಪೀಪಲ್ ಆರ್ ಸಫರಿಂಗ್ ಫ್ರಮ್ ಫೈನಾನ್ಷಿಯಲ್ ಬ್ಯಾಕ್ವರ್ಡ್. ಅಂದ್ರೆ ಆರ್ಥಿಕ ದುರ್ಪರಿಸ್ಥಿತಿಯಿಂದ ಅವರೆಲ್ಲ ಬರೀ ಇವ್ರುಗಳು ನಾನು CM ಆಗಬೇಕು, ನಾನು ಮಿನಿಸ್ಟರ್ ಆಗಬೇಕು, 2028ಕ್ಕೆ ಮತ್ತೆ ನಾನೇ ಬರ್ತೀನಿ ಅಂತ ಒಬ್ಬ ಕಣ್ಣೀರ್ ಹಾಕೊಂಡು ಹೇಳ್ತಾನೆ. ಇನ್ನೊಬ್ಬ ಇವಾಗ ನಾನು ಅಧಿಕಾರದಲ್ಲಿ ಇದ್ದೀನಿ, ನಾನೇ ಬರ್ತೀನಿ ಅಂತ ಹೇಳ್ತಾನೆ. ಏನಕ್ಕೆ ಅಂತಂದ್ರೆ ಬರೀ ದುಡ್ಡುಗಳು ಮಾಡ್ಕೊಳಕ್ಕೋಸ್ಕರ, ಅವ್ರ ಆಸ್ತಿಗಳನ್ನ ಜಾಸ್ತಿ ಮಾಡಕ್ಕೋಸ್ಕರ, 7 ಕೋಟಿ ಜನರನ್ನ ಅಳಿಸಕ್ಕೋಸ್ಕರ ಈ ತರ ಎಲ್ಲ ಮಾಡ್ತಾ ಇದ್ದಾರೆ ಹೊರತು 78 ವರ್ಷದಲ್ಲಿ ಸಿಂಗಾಪುರ್ ಮಾಡಬಹುದಾಗಿತ್ತು. ಸಿಂಗಾಪುರ್ ಎಲ್ಲ ಚಿಂದಿ ಪೇಪರ್ ಮಾಡಾಕಿದ್ದಾರೆ. ನೀವು ನಂಬೋದಿಲ್ಲ, ಕಲಬುರಗಿನಲ್ಲಿ ಒಬ್ಬ ಚಿಂದಿ ಆಯೋ ಹೆಣ್ಮಗಳು ಅವ್ರ ಮನೆಯಲ್ಲಿ ಪುಟ್ಟ ಮಗುವಿಗೆ, ಮೈನರ್ ಹೆಣ್ಮಗುವಿಗೆ ಅತ್ಯಾಚಾರ ಆಗಿದೆ. FIR ಮಾಡಿದ್ದಾರೆ. ಆ FIR ಅನ್ನ ಚಾರ್ಜ್ ಶೀಟ್ ಹಾಕಕ್ಕೆ ಭ್ರಷ್ಟ ಪೊಲೀಸ್ ಅವರು 10,000 ಕೇಳಿದ್ದಾರೆ. ಚಿಂದಿ ಆಯೋ ಹೆಣ್ಮಗಳ ಹತ್ರ ಒಂದು ಚಾರ್ಜ್ ಶೀಟ್ ಹಾಕಕ್ಕೆ 10,000 ಕೇಳ್ತಾರೆ ಅಂತಂದ್ರೆ ಬೆಂಗಳೂರಲ್ಲಿ ಗ್ಯಾಂಗ್ ರೇಪ್ ಆಗುತ್ತೆ. ಒಂದು ಕಮ್ಮಿ ಅಂದ್ರೆ 2,000 ವಯಸ್ಸಲಾಗಲಿ ಬೆಂಗಳೂರಲ್ಲಿ ಗ್ಯಾಂಗ್ ರೇಪ್ ಆಗಿದೆ, ದಾವಣಗೆರೆಯಲ್ಲಿ ಗ್ಯಾಂಗ್ ರೇಪ್ ಆಗಿದೆ. ಯಾವುದೂ ನಿಲ್ಲಲ್ಲ. ಬದಲಾವಣೆ ಬೇಕು ಅಂತಂದ್ರೆ ಈ ವಂಶ ಪಾರಂಪರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ, ಸಿದ್ದರಾಮಯ್ಯ ಅವ್ರ ಮಗ, DK ಶಿವಕುಮಾರ್ ಅವ್ರ ತಮ್ಮ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮಗಳು, ಈಶ್ವರ್ ಖಂಡ್ರೆ ಅವ್ರ ಮಗ MP, ಮಲ್ಲಿಯವರಪ್ಪ ಶಾಮನೂರು ಅವರಪ್ಪ. ಈ ರೀತಿ ವಂಶ ಪಾರಂಪರವಾಗಿ ಅವ್ರು ಮಾಡಿರೋ ಆಸ್ತಿಗಳನ್ನ ಹಂಚ್ಕೊಳಕ್ಕೋಸ್ಕರ, ಕಾಪಾಡ್ಕೊಳಕ್ಕೋಸ್ಕರ ಇವರು ಅಧಿಕಾರ ಮಾಡ್ಕೊಂಡ್ ಬರ್ತಿದ್ರೆ ವಿ ವಿಲ್ ಬ್ರಿಂಗ್ ಇನ್ ಎ ಚೇಂಜ್. ಅದೇ ವಿಜಯ್ ಹೇಳ್ತಾನಲ್ಲ, ಜಂಗಲಲ್ಲಿ ಎಲ್ಲಾ ರೀತಿಯ ಪ್ರಾಣಿಗಳಿರ್ತದೆ, ನಾವು ಒಬ್ರು ಇದೀವಿ ಅಂತ ತೋರಿಸ್ಬೇಕು. ಡೆಫಿನೆಟ್ ಆಗಿ ವಿ ಆರ್ ಗೋಯಿಂಗ್ ಟು ಬ್ರಿಂಗ್ ಇನ್ ಎ ಚೇಂಜ್ ಮಾಡ್ತೀವಿ. ಬರೀ ಇವತ್ತು ಮೈಕ್ಗಳ ಮುಂದೆ ನಮ್ಮ ಪೌರುಷವನ್ನ ತೋರಿಸ್ಕೊಂಡಲ್ಲ, ಖಂಡಿತವಾಗಿ ವಿ ವಿಲ್ ರೀಚ್. 30,000 ಹಳ್ಳಿಗಳಿದೆ ಕರ್ನಾಟಕದಲ್ಲಿ, ವಿ ವಿಲ್ ರೀಚ್ ದೆಮ್. 230 ತಾಲೂಕುಗಳಿದೆ, ವಿಲ್ ರೀಚ್ ದೆಮ್. 41,000 ಕೆರೆಗಳಿದೆ, ಉಳಿತೀವಿ ನಮ್ಮ ಸರ್ಕಾರ ಬಂದ್ರೆ. ದಿಸ್ ಇಸ್ ವಾಟ್ ಅವರ್ ಮೋಟೋ. ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯದ ರೈತ ಕಣ್ಣೀರ್ ಹಾಕ್ಬಾರ್ದು, ನೆನಕ್ ಶರಣಾಗಬಾರ್ದು. ನಮ್ಮ ಸರ್ಕಾರ ಬಂದ್ರೆ ಕರ್ನಾಟಕದಲ್ಲಿ BMW ನಲ್ಲಿ BMW ಕಾರ್ 1 ಕೋಟಿ ರೂಪಾಯಿ. ಆ ಕಾರಲ್ಲಿ ಬರೀ ಹೆಲಿಕಾಪ್ಟರ್ ತಗೊಂಡು ಶುಗರ್ ಫ್ಯಾಕ್ಟರಿ ಓನರ್ಗಳು ಓಡಾಡ್ತಾರೆ. ಬಟ್ ನಮ್ಮ ರೈತರು ಒಂದು ಕಿತ್ತೋಗಿರೋ ಸೈಕಲ್ ಕೂಡ ಅವರಿಲ್ಲ. ರೈತರ ಪರಿಸ್ಥಿತಿ, ಯುವಕರ ಪರಿಸ್ಥಿತಿ, ಹೆಣ್ಮಕ್ಳ ಪರಿಸ್ಥಿತಿ, ಸೇಫ್ಟಿ ವಿಚಾರ ಆಗಿರ್ಬೋದು, ಟೋಲ್ ಗೇಟ್ ವಿಚಾರ ಆಗಿರ್ಬೋದು, ಮತ್ತೆ ದೊಡ್ಡ ಮಟ್ಟದಲ್ಲಿ ಬರ್ದಿರುವಂತ ಈ ಭ್ರಷ್ಟಾಚಾರ ಆಗಿರ್ಬೋದು, ಲೂಟಿ ಆಗಿರ್ಬೋದು, ಸಾವಿರಾರು ಕೋಟಿ ಆಸ್ತಿ ಮಾಡೋರಾಗಿರ್ಬೋದು, ಎಲ್ಲದನ್ನು ಸೆಕ್ಷನ್ ಇರಬಹುದು. ನಾನು ಬಳ್ಳಾರಿನಲ್ಲಿ ನೋಡಿದ್ದು ಇಲ್ಲ ಹೇಳ್ಬೋದು ಅಷ್ಟೇ. ಎಲ್ಲ BMW ಕಾರ್ ಅಂದ್ರೆ ಯಾರೋ ಗೌಡ, ಊರು ಗೌಡ ಅವನ ತಗೊಂಡು ನನ್ನಂತ ಬಿಟ್ರೆ ನಿಜವಾಗ್ಲೂ ಉಳುಮೆ ಮಾಡ್ತಾರೆ ಯಾರು ನಾನು ನೋಡಿಲ್ಲ. 3,000 ಜನ ರೈತರು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಂದ್ಮೇಲೆ ಆನ್ ರೆಕಾರ್ಡ್ ಸತ್ತೋಗಿದ್ದಾರೆ. ವಿ ಹ್ಯಾವ್ ಅ ಡಾಟಾ
ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಇಲ್ಲಿ ಯಾವನ ಊರಿಗೆ ನನ್ನಂತ ದೊಡ್ಡ ರೈತ BMW ಕಾರ್ ಇರ್ಬೋದು, ನಾವು ರೈತರೇ ಇರ್ಲಿ ಬಿಡಿ, ಮತ್ತೆ ನಿಮ್ ವಿಚಾರ, ನಾವು ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ನಾನ್ ಮಾಡ್ತಾರ ರಾಜಕೀಯ ಹೋರಾಟ ಅಲ್ಲ ಇಲ್ಲಿ. ನಾನು ಮಾಡ್ತಾರ ರಾಜಕೀಯದಿಂದ ನನ್ನ ರಾಜಕೀಯ ಭಾಷೆ ಇದೇ ತರ ಇರ್ತದೆ. ಯಾರೋ ಗೌಡ್ನೆ ತರ ಇರಲ್ಲ. ನಾನು ಬೆಳಗಾಂ ಹೋಗಿದ್ದೀನಿ, ಬೆಳಗಾಮಲ್ಲಿ ಅವ್ರ ಸೈಕಲ್ ಗತಿ ಇರ್ಲಿಲ್ಲ, ಕಬ್ಬು ಬೆಳೆಗಾರ ನಾನು ನೋಡಿದ್ದೀನಿ. ಕಿಲೋಮೀಟರ್ ಗಟ್ಟಲೆ ಕಬ್ಬು ಬೆಳೆದಿರ್ತದೆ. ನಾನು ಪ್ರಾಕ್ಟಿಕಲ್ ಆಗಿ ನೋಡ್ತೀನಿ, ಇದನ್ನೆಲ್ಲ ಹೇಳ್ತಾ ಇಲ್ಲ. 3,000 ಜನ ಸತ್ತೋಗಿದ್ದಾರೆ. ಯಾರು ಅವರೆಲ್ಲ? ಊರ್ ಗೌಡ್ರ BMW ಕಾರ್ಯಕರ್ತರು ಸತ್ತೋಗಿರೋರೆಲ್ಲ ಬಡ ರೈತನ. ಇವತ್ತು ಅವನು ಬೆಳೆ ಇಕ್ಕಬೇಕು ಅಂದ್ರೆ ಬಡ್ಡಿ ತಗೊಬೇಕಾಗತ್ತೆ, ಕೊಡೋನು ಅಲ್ಲಿರೋ ದೊಡ್ಡವನು. ಹಾಗಾಗಿ ನಮ್ಗೆಲ್ಲ ಗೊತ್ತಿದೆ. ನಾನು ಪ್ರಾಕ್ಟಿಕಲ್ ಆಗಿ ಸಮಾಜವನ್ನ ವೆರಿಫೈ ಮಾಡಿ ಮಾತಾಡ್ತಾ ಇರೋನು. ಸಾಮಾನ್ಯ ಜನತೆ ಯಾವನ ಹತ್ರನೂ ಇಲ್ಲ. ಘಂಟಾಘೋಷವಾಗಿ ಹೇಳ್ತೀನಿ, ಐ ಕ್ಯಾನ್ ಟೆಲ್ ದಿಸ್ ಓಪನ್ಲಿ, ಐ ಡೋಂಟ್ ಹ್ಯಾವ್ ಎನಿ ಇಶ್ಯೂಸ್. ಓಕೆ, ಆರ್ಗ್ಯುಮೆಂಟ್ಗೆ ಯಾವನ ಚಾನಲ್ ಬನ್ನಿ. ಇಲ್ಲಲ್ಲ, ಇಲ್ಲಿ ನಮ್ಮ ವಿಚಾರ ಮಾತಾಡ್ತಾ ಇರೋದು. ಓಕೆ, ಆಮೇಲೆ ದಿಸ್ ಈಸ್ ಆಂಗರ್. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ, ಒಬ್ಬ ಸಾಮಾನ್ಯ ಮನುಷ್ಯನ ಕೋಪ ಇದು, ನಂದಲ್ಲ ಕೋಪ ಇದು. ನನಗೆ ದೇವ್ರು ಕೊಟ್ಟಂಗೆ ಎಲ್ಲ ಇದೆ. ಬಟ್ ಆದ್ರೆ ಇವತ್ತಿನ ರಾಜ್ಯ ಜನರ ಪರಿಸ್ಥಿತಿ ನೋಡಿ, ನಾವುಗಳು ಸುಮ್ಮನೆ ಮನೇಲಿ ಇದ್ದವರು ಇವತ್ತು ಪಕ್ಷ ಮಾಡಿ ಜನರ ಮುಂದೆ ಹೋಗುವಂತ ಪರಿಸ್ಥಿತಿ ಬಂದಿದೆ. ಅಂಡ್ ದಟ್ ಈಸ್ ದ ರೀಸನ್ ವಿ ಆರ್ ದೇರ್. ವಿ ವಿಲ್ ಮೇಕ್ ಇಟ್. ಇಲ್ಲಿ ವಂಶ ಪರಂಪರೆ ಮಾಡ್ದನಲ್ಲ, 2028ಗೆ ಯಾರು CM ಆಗ್ತಾರೆ, ಯಾರು ಅಧಿಕಾರಕ್ಕೆ ಬರ್ತಾರೆ, ಜನ ಡಿಸೈಡ್ ಮಾಡ್ತಾರೆ. ನಾನು ಅಲ್ಲ, ನಾವು ಒಂದು ಅವಕಾಶವನ್ನ, ನಾವು ಒಂದು ಇದನ್ನ ಮಾಡ್ತಾ ಇದೀವಿ ಅಂತ ಹೇಳ್ತಾ ಐ ಥಿಂಕ್ ಮುಖದಲ್ಲಿ ಒಂದು ನಗು ಇರುತ್ತೆ. ನಗು ಕೂಡ ತುಂಬಾ ಕಷ್ಟ. ಡೆಫಿನೆಟ್ ಆಗಿ ಜನರಿಗೆ ಒಂದು ನಗು ಕೊಡ್ತಾರೆ. ನಗು ಭಾಗ್ಯ ನಮ್ಮ ಕಡೆಯಿಂದ ಇರ್ತದೆ. ಬೇರೆ ಎಲ್ಲ ಭಾಗ್ಯ ಡಮ್ಮಿ ಭಾಗ್ಯಗಳೆಲ್ಲ, ಜನರ ಮುಖದಲ್ಲಿ ನಗು ಇಲ್ಲ. ಖಂಡಿತವಾಗಿ ನಗು ಭಾಗ್ಯ ಕೊಡುವಂತ ಒಂದು ಪ್ರಯತ್ನ ಮಾಡ್ತೀವಿ. ಡೆಫಿನೆಟ್ಲಿ ರಾಜ್ಯ ಅಧ್ಯಕ್ಷರು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿದೀವಿ. ಈ ಜನಗಳ ಜೊತೆ ಜಗದೀಶ ಇರೋ ಗಂಟ ನಿಮ್ಗಳಿಗೆ ಯಾವ ಸಮಸ್ಯೆನೂ ಬರಲ್ಲ. ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ, ಯಾಕಂದ್ರೆ ಅವರೆಲ್ಲ ವಿವರವಾಗಿ ಹೇಳಿದ್ದಾರೆ. ಇನ್ನು ಅವರಷ್ಟು ಹೇಳಕ್ಕೆ ಯಾವ MLA ಗಾಗಿರ್ಲಿ, MP ಗಾಗಿರ್ಲಿ, ಮುಖ್ಯಮಂತ್ರಿಗಳಿಗೆ ಆಗಿರ್ಲಿ, ನಿಮ್ಗೆ ಧೈರ್ಯ ಇದ್ರೆ ಅವ್ರ ಹತ್ರ ಮಾತಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ಓಕೆ, ಥ್ಯಾಂಕ್ ಯು. ಸಭೆಯ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀವಿ. ನನ್ನ ಹೆಸರು CM ಶಾಬಾಸ್ ಖಾನ್ ಅಂತ, ಯಂಗ್ಸ್ಟಾರ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷನಾಗಿದ್ದು, ಇವತ್ತು ರಾಜಕಾರಣದಲ್ಲಿ ಬಹಳಷ್ಟು ಬೆಳವಣಿಗೆಗಳನ್ನ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಾ. ಮೊದಲನೇದಾಗಿ ನಮ್ಮೆಲ್ಲರ ಯುವಕರ ಕಣ್ಮಣ್ಣಾಗಿರುವಂತಹ ನಮ್ಮ ಜಗದೀಶ್ ಸಾಹೇಬ್ರನ್ನ ನಾವು ಫಸ್ಟ್ ಮೊದಲನೇದಾಗಿ ವೆಲ್ಕಮ್ ಮಾಡ್ಕೊಂತೀವಿ ನಿಮ್ಮೆಲ್ಲರ ಮುಂದೆ. ನಮ್ಮ ಪಕ್ಷಕ್ಕೆ ಹಾಗೂ ರಾಜ್ಯ ಅಧ್ಯಕ್ಷರಾಗಿ ಚೀಫ್ ಮಿನಿಸ್ಟ್ರಿಯಲ್ ಕ್ಯಾಂಡಿಡೇಟ್ ಅಂತ ಏನ್ ಹೇಳ್ತೀವಿ ನಾವು, ಒಂದು ಮುಖ್ಯಮಂತ್ರಿಯ ಅಭ್ಯರ್ಥಿ ಆಗಿ ನಾವು ಜಗದೀಶ್ ಸಾಹೇಬ್ರನ್ನ ಕಣಕ್ಕಿಳಿಸಿದೀವಿ. ನಮ್ಮ ಕೈಲಾಗೋದು ಇಷ್ಟೇ. ಯಾಕಂತ ಹೇಳಿದ್ರೆ ಇನ್ನು ಮುಂದಕ್ಕೆ ಈ ರಾಜ್ಯದ ಜನಕ್ಕೆ, ಯಾಕಂದ್ರೆ ಅವರು 16 ವರ್ಷದ ಎಕ್ಸ್ಪೀರಿಯನ್ಸ್ ಅವರು ಈ ರಾಜಕೀಯ ಚಟುವಟಿಕೆಗಳಲ್ಲಿ, ಮಾಧ್ಯಮದಲ್ಲಿ, ಆಮೇಲೆ ಸಾಮಾಜಿಕ ಜಾಲತಾಣದಲ್ಲಿ ಯಾರಾದ್ರೂ ಒಂದು ಹಳ್ಳಿಯಿಂದ ಒಂದು ಸಣ್ಣ ಸುದ್ದಿ ಕೊಟ್ಟರು ಕೂಡ ಅದಕ್ಕೆ ವಿಡಿಯೋ ಮಾಡಿ ತನ್ನ ಕೈಲಾದಷ್ಟು ಫೈಟ್ ಮಾಡುವಂತ ಗುಣ. ಬಹಳಷ್ಟು ಜನ ಇವರು ಒಂದು ಪೋಸ್ಟ್ ಮಾಡ್ತಾರೆ, ಹೊಸ ಪಕ್ಷವನ್ನು ಲಾಂಚ್ ಮಾಡ್ತೀನಿ ಅಂತ. ಅದು 9 ಲಕ್ಷ ಜನ ನೋಡಿ ನಮ್ಗೆಲ್ಲ ಫೋನ್ ಮಾಡಿ ನಮ್ಗೆ ಕನ್ಫರ್ಮ್ ಆಯ್ತು ನಿಮ್ಮ ಪಕ್ಷದಲ್ಲಿ ಇದು ನನ್ನ ಪಕ್ಷ ಅಲ್ಲ, ಇದು ಇವರ ಪಕ್ಷ, ಇವರು ಬಯಸಿರುವಂತ ಪಕ್ಷ. ಈ ರಾಜ್ಯದಲ್ಲಿ ಏನೇ ಬೇಕಾಗಿದ್ದರೂ ಕೂಡ ಈ ಕುಕ್ಕರ್ಗೆ ನಿಕ್ಕರ್ಗೆಲ್ಲ ವೋಟ್ ಮಾಡ್ಕೊಳ್ಳೋದನ್ನು ಬಿಟ್ಟು ಅವ್ರ ಹತ್ರ ಬಂದು ಡೈರೆಕ್ಟ್ ಆಗಿ ಜಗದೀಶ್ ಅವರೇ, ನಾವು ಈ ಊರಲ್ಲಿ ಅಥವಾ ಈ ಕಾನ್ಸ್ಟಿಟ್ಯೂನ್ಸಿಲಿ, ಈ ವಾರ್ಡಲ್ಲಿ ಟಿಕೆಟ್ ಬೇಕಾಗಿರುವಂತ ಯುವಕರು, ಯಾಕಂದ್ರೆ ಈಗ ಹೇಳಿದ್ರು 50,000 ರೂಪಾಯಿ ಒಂದು ಕಟ್ಟಿದ್ರೆ ಅದು ಕ್ಯಾಂಡಿಡೇಟ್ ಅಲ್ಲ, ಕನ್ಫರ್ಮೇಶನ್ ಅಲ್ಲ, ಅದು ಬರೀ ಅಪ್ಲಿಕೇಶನ್ 50,000 ಅಂತ ಹೇಳಿದ್ರೆ ಕೆಲವ್ರ ಹತ್ರ ಇವತ್ತು 500 ರೂಪಾಯಿ ಪರದಾಡುವಂತ ಪರಿಸ್ಥಿತಿ ಬಂದಿದೆ. ಮೊನ್ನೆ ಜಗದೀಶ್ ಅವರು ಒಂದು ವಿಡಿಯೋ ಹಾಕಿದ್ರು, ಅದರಲ್ಲಿ ಸಂಪೂರ್ಣವಾಗಿ 100 ಕೋಟಿ ರೂಪಾಯಿ ಚಿನ್ನವನ್ನೇ RBI ಇಂದ ಎತ್ಬಿಟ್ಟಿರೋದೇನು, ಇನ್ನು ನಮ್ಮ ಮನೆಗಳಿಂದ ಬಿಡ್ತಾರಂತ ಏನ್ ಗ್ಯಾರಂಟಿ? ಅಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ಬೇಕಾದ್ರೆ ತಾವೆಲ್ಲರೂ ಕೂಡ ಈ ರಾಜ್ಯದ ನಾವೇನ್ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳ್ತೀವಿ, ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. 27 ವರ್ಷಕ್ಕೆ ಪಕ್ಷವನ್ನು ಕಟ್ಟಿ
ರಾಜಕಾರಣದಲ್ಲಿ ನಮ್ಮಂತ ಯುವಕರಿಗೆ ಯಾರು ದಿಕ್ಕಿಲ್ವಲ್ಲ ಅಂತ ಹೇಳಿ ಹೋರಾಡುವಂತ ಸಮಯ ಇತ್ತು. ಇವತ್ತು ತಮಿಳುನಾಡಿನಲ್ಲಿ ಟಿವಿಗೆ ಬಂದ ಮೇಲೆ ವೈಪಿಗೆ ಇವತ್ತು ರಾಜಕಾರಣದಲ್ಲಿ ನಮ್ಮೊಂದು ಮುಖ್ಯಮಂತ್ರಿ ಅಭ್ಯರ್ಥಿ ಸಿಕ್ಕಿದ್ದಾರೆ. ಯಾಕಂದ್ರೆ ಬಹಳಷ್ಟು ಪಕ್ಷಗಳು ಯಾವತ್ತೂ ಕೂಡ ನಿಮ್ ಮುಂದೆ ಬಂದು ಹೇಳಲ್ಲ. ಕರ್ನಾಟಕದ ವಿಚಾರ ಬಂದಾಗ ನಮ್ಮ ಗಂಗಾ ಚೌಡ ಚಾಲುಕ್ಯ ರಾಷ್ಟ್ರಕೂಟ ಹಂತಮುಖ ಗಡ್ಡು ಗಲ್ಲಿರಾಮ ಕೆಂಪೇಗೌಡ, ಹೈದರಾಲಿ ಟಿಪ್ಪು ಪುಲಕೇಶಿ ನಪ್ಪುತುಂಗ ಶಾತವಾದ ಅತ್ತಿಮಾಬೆ ಚಂದ್ರಗುಪ್ತ ನಾಯಕ ಬೆಳವಡಿ ಮಲ್ಲಮ್ಮ ಕುವೆಂಪು ಕಾನನ್ ಕಾಕಾ ಕಂಬಾರ್ ಅನಂತಮೂರ್ತಿ ಗೋಕರ ಶರಣರ ದಾಸರ ಸಂತರ ಮನಿಯರ ಜನಪದರ ಜನಸಾಮಾನ್ಯರ ಹೆಮ್ಮೆಯ ನಾಡು ನುಡಿ ಕನ್ನಡ 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 ಅಂತ ಹೇಳಿ ನಂಬ್ತೀವಿ ನಾವು. ಈ ನಾಡನ್ನು ಉಳಿಸುವಂತ ವಿಚಾರ ಬಂದಾಗ, ಈ ನಾಡಿಗೆ ಏನಾದ್ರೂ ಸಮಸ್ಯೆ ಅಂತ ವಿಚಾರ ಬಂದಾಗ, ಯಾವ್ದಾದ್ರೂ ಒಂದು ವಿಚಾರದಲ್ಲಿ ಯಾರಾದ್ರೂ ಒಂದು MLA ಆಗ್ಲಿ MP ಆಗ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗ್ಲಿ ಬಾಯಿ ಬಿಡ್ತಾರೆ ಅಂತ ಸಮಯದಲ್ಲಿ ಯಾರು ಕೂಡ ನಮ್ಮ ಬಡ ಕುಟುಂಬದ ಜನಗಳ ಧ್ವನಿಯಾಗಿ ಯಾರು ಕೂಡ ಮುಂದೆ ಬರೋದಿಲ್ಲ. ಹಾಗಾಗಿ ನಮ್ಮ ಪಕ್ಷಕ್ಕೆ ರಾಜ್ಯ ಅಧ್ಯಕ್ಷರು ಕೂಡ ಹೌದು, ಮುಂದಿನ ಬರುವಂತ GB ಆಗಿರ್ಬೋದು, ತಾಲೂಕ್ ಪಂಚಾಯತಿ ಆಗಿರ್ಬೋದು, ಯಾವುದೇ ಎಲೆಕ್ಷನ್ ರಾಜ್ಯದಲ್ಲಿ ನಡೆದ್ರೂ ಕೂಡ ನಮ್ಮ ಜಗ್ಗುದಾದ ಅವರ ನೇತೃತ್ವದಲ್ಲಿ ನಡೀತದೆ. ಇನ್ನ ಮೇಲೆ ರಾಜಕಾರಣದಲ್ಲಿ YP ಪಕ್ಷ ಇವರ ಒಂದು ಸ್ವಂತ ಪಕ್ಷ. ಯಾಕಂತ ಹೇಳಿದ್ರೆ ಇವ್ರು ಮಾಡುವಂತ ಆಡಳಿತ, ಇವ್ರು ತರುವಂತ ಸರ್ಕಾರ, ಇವ್ರು ಮಾಡುವಂತ ಕೆಲಸಗಳು ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಮೆಚ್ಚಿರುವಂತದ್ದು. ಯಾಕಂದ್ರೆ ತಾವೆಲ್ಲರೂ ಕೂಡ ಮಾಧ್ಯಮದ ಮುಖಾಂತರ ಇನ್ನೊಂದು ಮತ್ತೊಂದು ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ನೀವು ನೋಡಿರುವಂತದ್ದು. ನಮಗೂ ಕೂಡ ಇವತ್ತಿನ ನಮ್ಮ ರಾಜ್ಯದ ಪಾಲಿಗೆ ವಿಜಯ ಅವರು ಸಿಕ್ಕಾಗಿದೆ. ನಮಗೂ ಕೂಡ 2028 ವಿಜಯ ಸಿಗ್ತದೆ ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸಿ, ಯಾಕಂದ್ರೆ ಬಹಳಷ್ಟು ಕುತೂಹಲ ಇರ್ತದೆ. ನಮ್ಮ ರಾಜ್ಯದ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ನಮ್ಮ ಜಗ್ಗುದಾದನ್ನ. ನೀವೆರಡು ಮಾತಾಡಬೇಕು ಅಂತ ಕೇಳ್ಬೋದು. ಕಳೆದ 2010ರಲ್ಲಿ ಬಿಜೆಪಿ ಸರ್ಕಾರ ಇರ್ಬೇಕಾದ್ರೆ ಹೋಮ್ ಮಿನಿಸ್ಟರ್ ಅಶೋಕ್ ಮೇಲೆ ನಾನು ಹಾಸ್ಪಿಟಲ್ ಆಗ್ಬೇಕಾದ್ರೆ ಹೋರಾಟ ಶುರು ಮಾಡಿದ್ರು, ಜೈಲಿಗೆ ಹಾಕಿದ್ರು. ಓಕೆ, ಸೊ ಏನೋ ಜನಗಳು ಒಳ್ಳೆದಾಗಲಿ ಅಂತ ಶುರು ಮಾಡಿದಂತ ಈ ಹೋರಾಟ ಕಳೆದ 16 ವರ್ಷಗಳಲ್ಲಿ ಒಂದು ಪಕ್ಷವನ್ನ ಇಟ್ಕೊಂಡು ಜನರ ಮುಂದೆ ಬರಬೇಕು ಅಂತ ನಮ್ಮೆಲ್ಲರಿಗೂ ಅನ್ನಿಸ್ತು. ಸೊ ಆ ನಿಟ್ಟಿನಲ್ಲಿ ನಾನು ಮುಂಚೆ ಆಮ್ ಆದ್ಮಿ ಪಕ್ಷದಲ್ಲಿ 2020 ಕೆಲಸ ಮಾಡಿದೆ, ರಾಜ್ಯವ್ಯಾಪಿ ಸಂಘಟನೆ ಮಾಡಿದೆ. ಬಟ್ ಇವತ್ತಿನ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, 3 ಪಕ್ಷಗಳಿದೆ, 3 ಪಕ್ಷಗಳು ಕೂಡ ಸಾಮಾನ್ಯ ಜನರು ಓದ್ಬೇಕು, ಸಾಮಾನ್ಯ ಜನರ ತೆರಿಗೆ ಬೇಕು, ಸಾಮಾನ್ಯ ಜನರಿಗೆ ಅಧಿಕಾರ ಕೊಡುವಂತ ಅಧಿಕಾರ ಇಟ್ಕೊಂಡು ಮಜಾ ಮಾಡಬೇಕು. ಕಳೆದ 40 ವರ್ಷದ ರಾಜಕೀಯದಲ್ಲಿ ಅದು ರಾಜ್ಯದಲ್ಲಾಗಿರ್ಬೋದು, ದೇಶದಲ್ಲಾಗಿರ್ಬೋದು, ಮಾಫಿಯಾ ರಾಜಕಾರಣಿಗಳು ಇವತ್ತು ನಮ್ಮ ದೇಶವನ್ನ, ರಾಜ್ಯವನ್ನ ಆಡಳಿತ ಮಾಡ್ತಾ ಇದ್ದಾರೆ. ಜನರಿಂದ ಜನರಿಗೋಸ್ಕರ, ಜನರಿಗಾಗಿ ಇರಬೇಕಾದಂತ ಸಂವಿಧಾನದ ಆಡಳಿತದಲ್ಲಿ ಇವತ್ತು ಮಾಫಿಯಾಗೋಸ್ಕರ ಮಾಫಿಯಾಗಳಿಂದಲೇ ಆಗುವಂತ ಪರಿಸ್ಥಿತಿ ಬಂದಿದೆ. ನಮ್ಮೆಲ್ಲರಿಗೂ ಚಿಂತೆ ಏನಂತಂದ್ರೆ, ಈ ದೇಶ ಬಿಟ್ಟು ಹೊರಟೋಗ್ಬಿಡೋಣ ಅಥವಾ ಬದಲಾವಣೆ ಮಾಡೋಣ ಅಂತ ಸಾಕಷ್ಟು ಬಾರಿ ಈ ದೇಶನ ತೊರೆದು ಎಲ್ಲ ಬೇರೆ ಕಡೆ ಸಿಟಿಸನ್ಶಿಪ್ ತಗೊಂಡು ಯಾವ್ದಾದ್ರು ಫಿನ್ಲ್ಯಾಂಡ್, ಪೋಲ್ಯಾಂಡ್ ಎಲ್ಲ ಹೋಗಿ UK ಸೆಟ್ಲ್ ಆಗ್ಬಿಡೋಣ ಅಂತ ಅನ್ಕೊಂಡ್ವಿ. ಬಟ್ ಆದ್ರೆ ನಾವೇನೋ ಹೋಗ್ಬೋದು, ಇಲ್ಲಿರೋ ಬಡ ಜನರು ಏನ್ ಮಾಡ್ಬೇಕು ಅಂತ ಹೇಳ್ಕೊಂಡು ಒಂದು ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ಕೊಂಡು ನಾವೆಲ್ಲ ಸಣ್ಣ ಹಳ್ಳಿ ಬೆಳೆದವರು. ನಮ್ಗ್ಯಾರೋ ನಮ್ ದೇವೇಗೌಡರ ತರ ಏನು ನಮ್ದ್ಯಾವ್ದು ಕುಟುಂಬ ರಾಜಕಾರಣ ಇಲ್ಲ, ನಮ್ಮಪ್ಪ ಲಾಯರ್ ಕೂಡ ಅಲ್ಲ. ಓಕೆ, ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಬಂದು 30 ಇಯರ್ಸ್ ಅನ್ನೋ ಏಜ್ ಅಲ್ಲಿ ಲಾ ಮಾಡಿ ಲಾಯರ್ ಆಗಿ ಇವತ್ತು ಕರ್ನಾಟಕದ ಜನ, ಒಂದಷ್ಟು ಜನ, ನಾನೇನು ಎಲ್ಲರೂ ಒಂದು ಹೇಳಕ್ ಹೋಗಲ್ಲ, ಒಂದಷ್ಟು ಜನ ಪ್ರೀತಿಯಿಂದ ವಕೀಲ್ ಸಾಬ್ ಅಂತಾರೆ, ಒಂದಷ್ಟು ಜನ ಪ್ರೀತಿಯಿಂದ ಜಗದೀಶ್ ಅವರು ಅಂತ ಹೇಳ್ತಾರೆ, ಒಂದಷ್ಟು ಜನ ಬಿಗ್ ಬಾಸ್. ಇನ್ಫ್ಯಾಕ್ಟ್ ನನ್ಗೆ ತುಂಬಾ ದೊಡ್ಡ ಪ್ಲಾಟ್ಫಾರ್ಮ್ ಬಿಗ್ ಬಾಸ್ ಕೂಡ ಕೊಟ್ಟಿದೆ. ಇದಿಷ್ಟು ಕೊಟ್ಟಂತ ಒಂದು ಸಣ್ಣ ಹಳ್ಳಿಯಿಂದ ನನಗೆ ಗುರ್ತೇ ಇಲ್ಲಂತ 2010ರಲ್ಲಿ ಶುರು ಮಾಡಿದಂತ ಜರ್ನಿ ಇವತ್ತು 2026 ಕರ್ನಾಟಕದಲ್ಲಿ ಒಂದು 30,000 ಹಳ್ಳಿ ಇರ್ಬೋದು. ಒಂದು ಹಳ್ಳಿಗೆ ಹೋದ್ರೆ ಕನಿಷ್ಠ ನಮ್ಮ ಹೆಸರು ಹೇಳುವಂತ ನಮ್ಮ ಫ್ಯಾನ್ ಬೇಸ್ ಇದ್ದಾರೆ. ಹಾಗಾಗಿ ನಾವು ಅನ್ಕೊಂಡಿದ್ದೇನು ಅಂತಂದ್ರೆ, ಇವತ್ತು ರೈತರು ನೆಮ್ಮದಿಯಾಗಿಲ್ಲ, ವಿದ್ಯಾರ್ಥಿಗಳು ನೆಮ್ಮದಿಯಾಗಿಲ್ಲ, ಸಾಮಾಜಿಕ ನ್ಯಾಯ ಕೊಡುವಂತ ಯಾವುದೇ ಒಂದು ಗ್ಯಾರಂಟಿ ಇಲ್ಲ. ಅದು ಧರ್ಮಸ್ಥಳದ ವಿಚಾರದಲ್ಲಿ ನಾವು ನೋಡಿದಂತ ಆಗಿರ್ಬೋದು. ಐ ಥಿಂಕ್ ಕಬ್ಬು ಬೆಳೆಗಾರರ ವಿಚಾರದಲ್ಲಿ 3 ಪಾರ್ಟಿಗಳು ಸಹ ಕಬ್ಬು ಬೆಳೆಗಾರರ ಪರವಾಗಿ ನಿಂತ್ಕೊಂಡಿಲ್ಲ. ಧಾರವಾಡದಲ್ಲಿ 3 ಲಕ್ಷ ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡೋ ವಿಚಾರ ಆಗಿರ್ಬೋದು, ಅವರು ಪ್ರೊಟೆಸ್ಟ್ ಮಾಡಿ ನಿನ್ನೆ ನಾವು ಒಂದ್ 2-3 ದಿವಸ ಹಿಂದ್ಗಡೆ ಬೆಂಗಳೂರಲ್ಲಿ ಏನೋ ಗ್ಯಾಂಗ್ ರೇಪ್ ಆಗಿದೆ, ನಿನ್ನೆ ದಾವಣಗೆರೆಯಲ್ಲಿ ಗ್ಯಾಂಗ್ ರೇಪ್ ಆಗಿದೆ. 2025ರಲ್ಲಿ ಸುಮಾರು 700 ಗ್ಯಾಂಗ್ ರೇಪ್ಗಳಾಗಿದೆ ಕರ್ನಾಟಕದಲ್ಲಿ. 2024ರಲ್ಲಿ 4,000 ಪೋಸ್ಕೋ ಕೇಸ್ ಆಗಿದೆ. ಇವತ್ತು ರಾಜ್ಯ ಸರ್ಕಾರ 3 ಪಕ್ಷಗಳಲ್ಲಿದೆ. 2023ವರೆಗೂ ಬಿಜೆಪಿಯನ್ನ ಸಾಕಷ್ಟು ಗೋಳಿಕೊಂಡು ಎಕ್ಸ್ಪೋಸ್ ಮಾಡ್ಕೊಂಡ್ಬಂದ್ರೆ, ಪುಕ್ಸಟ್ಟೆ ಕಾಂಗ್ರೆಸ್ ಅವರು ಬಂದು ಅಧಿಕಾರ ಕೊಟ್ಕೊಂಡು ಅವ್ರಿಗಿಂತ ಕೆಟ್ಟ ಆಡಳಿತವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅನ್ನ ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಒಂದ್ಸಲ ಕುಮಾರಸ್ವಾಮಿ ಅವರು JDS ಅಥವಾ ಬಿಜೆಪಿನ ಬಂದು ಆಡಳಿತ
ನಿಟ್ಟಿನಲ್ಲಿ ಒಂದು ರಾಜಕೀಯ ಪಕ್ಷ ಬೇಕಾಗಿದೆ. ಯಾಕೆ ಅಂತಂದ್ರೆ ಇಡೀ ಕರ್ನಾಟಕದಲ್ಲಿ 30,000 ಹಳ್ಳಿಗಳಿದೆ, ಜನ ನಮಗೆ ಸಪೋರ್ಟ್ ಮಾಡಕ್ಕೆ ರೆಡಿ ಇದ್ದಾರೆ. ಬಟ್ ಒಂದು ರಾಜಕೀಯ ಪಕ್ಷ ಬೇಕಾಗಿತ್ತು. ಹಾಗಾಗಿ ಶಾಬಾಜ್ ಅವರು 2023ರಲ್ಲಿ ಪಕ್ಷವನ್ನ ಸ್ಥಾಪನೆ ಮಾಡಿದ್ರು. ನಾವು ಕೂಡ ಏನೋ ಒಂದು ಹೊಸ ಪಕ್ಷನ ಒಂದು ರಿಜಿಸ್ಟರ್ ಮಾಡೋಣ ಅಂತ ಅನ್ಕೊಂಡಾಗ ಇಲ್ಲ ನಾ ಇದನ್ನೇ ತಗೊಂಡು ಮಾಡಿ ಪಕ್ಷ ಯಾವ್ದಾದ್ರೆ ಏನೋ ನಿಮ್ಮ ಯೋಚನೆಗಳು ಚೆನ್ನಾಗಿದೆ ಅಂತಂದ್ರು. ಹಾಗಾಗಿ ಈ ಒಂದು ಯಂಗ್ಸ್ಟರ್ ಪಕ್ಷವನ್ನ ನನ್ನ ನಾಯಕತ್ವದಲ್ಲಿ ಕರ್ನಾಟಕದಲ್ಲಿ ಈ ಒಂದು ಪಕ್ಷವನ್ನ ಜನರ ಮುಂದೆ ತರಬೇಕನ್ನೋ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಅದರ ಒಂದು ಸಂಕೇತವೇ ಈ ಒಂದು ಪ್ರೆಸ್ ಕ್ಲಬ್ ಅಲ್ಲಿ ಒಂದು ಚಿಕ್ಕದಾಗಿ ನಾವು ಯಾರಿಗೂ ಯಾವ ಜನಕ್ಕೂ ಕೂಡ ಹೇಳಿಲ್ಲ. ನನಗೆ ಮಧ್ಯಾಹ್ನನೇ ನಮ್ಮ ಫೇಸ್ಬುಕ್ ಅಲ್ಲಿ ಹಾಕಿದ್ದು. ಹಾಗಾಗಿ ಚಿಕ್ಕದಾಗಿ ಇದನ್ನ ಲಾಂಚ್ ಮಾಡಿ ದೊಡ್ಡ ಮಟ್ಟಕ್ಕೆ 2 ವರ್ಷ 2022ಕ್ಕೆ MLA ಚುನಾವಣೆಗಳಿದೆ. ಒಂದು ಬದಲಾವಣೆ ಬೇಕಾಗಿದೆ. ಅದು ನನಗೋಸ್ಕರ ಅಂತೂ ಅಲ್ಲ, ಬದಲಾವಣೆ ಕರ್ನಾಟಕದಲ್ಲಿ ಬೇಕಾಗಿದೆ. ರೈತರ ಆತ್ಮಹತ್ಯೆಗಳಾಗಿರ್ಬೋದು, 41,000 ಕೆರೆ ಇದೆ. 40 ವರ್ಷದಲ್ಲಿ ಇವ್ರು ಯಾರು ಕೂಡ ಉಳಿಯುತ್ತಿಲ್ಲ. ರೈತರು ಪಂಜಾಬ್ ಅಲ್ಲಿ ರೈತರು BMW ಕಾರಲ್ಲಿ ಓಡಾಡ್ತಾರೆ. ಕರ್ನಾಟಕದಲ್ಲಿ ಒಬ್ಬ ರೈತ BMW ಕಾರಲ್ಲಿ ಅಥವಾ ಒಂದು ಸಣ್ಣ ಗಾಡಿ ಓಡಾಡಿದ್ದು ನಾವು ನೋಡಿಲ್ಲ. ಕರ್ನಾಟಕದಲ್ಲಿ 45,000 ಶಾಲೆಗಳಿದೆ. ಎಲ್ಲ ಮಳೆ ಬಂದ್ರೆ ಬೀಳುವ ಪರಿಸ್ಥಿತಿಗಳಿದೆ. ಬಡವರಿಗೆ ಕ್ವಾಲಿಟಿ ಎಜುಕೇಶನ್ ಇಲ್ಲ, ಬಡವರಿಗೆ ಒಂದು ಕ್ವಾಲಿಟಿ ಹೆಲ್ತ್ ಕೇರ್ ಇಲ್ಲ. 78 ವರ್ಷದಿಂದ ಇವರು ಸಾವಿರಾರು ಕೋಟಿ ಆಸ್ತಿಗಳು ಮಾಡ್ಕೊಂಡ್ರೆ ಹೊರತು ಯಾರು ಕೂಡ ಸಾರ್ವಜನಿಕರಿಗೆ ಇವತ್ತು ಸಾರ್ವಜನಿಕರಿಗೆ ಕೊಡುವಂತ ರೇಷನ್ಗೂ ಕೂಡ ಇವತ್ತು ತಿಂಗಳಿಗಟ್ಟಲೆ ವೇಟ್ ಮಾಡುವಂತ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಇದೆ. ಬದಲಾವಣೆ ಬೇಕಾಗಿದೆ ಅಂತ ನಮ್ಗೆಲ್ಲರಿಗೂ ಅನಿಸ್ತಾ ಇದೆ. ಹಾಗಾಗಿ ಈ ಒಂದು ಯಂಗ್ಸ್ಟರ್ ಎಂಪವರ್ಮೆಂಟ್ ಪಾರ್ಟಿ ಅಥವಾ ಯಂಗ್ಸ್ಟರ್ ಪಾರ್ಟಿಯನ್ನ ಇವತ್ತು ಕರ್ನಾಟಕದ ಈ ಒಂದು ವೋಟರ್ಸ್ಗೆ ಅಥವಾ ನಾಗರಿಕರಿಗೆ ಅನಾವರಣ ಮಾಡ್ತಾ ಇದೀವಿ ಅಂತ ಹೇಳುತ್ತಾ ಆ ಒಂದು ಶುಭ ಸಂದರ್ಭಕ್ಕೋಸ್ಕರ ನಿಮ್ಮೆಲ್ಲರ ಸಹಕಾರ ಎಲ್ಲ ಬೇಕಾಗಿದೆ. ನಿಮ್ಮ ಮುಖಾಂತರ ಈ ಒಂದು ಪಕ್ಷವನ್ನ ಸಾರ್ವಜನಿಕಗೊಳಿಸ್ತಾ ಇದೀವಿ. ನಮ್ಗೆ ಇದೇ ರೀತಿಯ ಒಂದು ಸಪೋರ್ಟ್ ಅನ್ನ ಕರ್ನಾಟಕದ ನಮ್ಗೆ ಸಿಕ್ಕಿದೆ. ನಾನು ಆಮ್ ಆದ್ಮಿ ಪಾರ್ಟಿಗೆ 2020ರಿಂದ 23 ಕೆಲಸ ಮಾಡಿದೆ. ಬಟ್ ಏನಂತಂದ್ರೆ ಅಲ್ಲಿ ಮೂಲೆ ಮಾಡಿ ಸೈಡ್ ಹಾಕಿದ್ರು. ಹಾಗಾಗಿ ಬಿಟ್ಟು ಸುಮ್ಮನೆ ಇದ್ವಿ. ಈಗ ಕರ್ನಾಟಕದಲ್ಲಿ ಈ ಒಂದು ಮಾಫಿಯಾ ರಾಜಕಾರಣವನ್ನ ಬದಿಗಟ್ಟಲೇಬೇಕು. ಐ ರಿಪೀಟೆಡ್ಲಿ ಸೇ ಇಟ್ಸ್ ಮಾಫಿಯಾ ರಾಜಕಾರಣ. ನಾನು ಹೇಳಕ್ಕೆ ಏನೂ ಸಮಸ್ಯೆ ಇಲ್ಲ. ಯಾಕೆ ಅಂತಂದ್ರೆ ಬಂದಿರೋರೆಲ್ಲ ಅವರು ಅವ್ರ ಮನೆಯವರು ಅವ್ರ ಮಕ್ಕಳು ವಂಶ ಪಾರಂಪರ್ಯವಾಗಿ ಆಡಳಿತ, ಓಕೆ, ಜಾತಿ ಧರ್ಮದ ಹೆಸರಲ್ಲಿ ಆಡಳಿತ, ಓಕೆ, ಇವತ್ತು ಸ್ಕೂಲ್ ಮಕ್ಕಳನ್ನು ಬಿಡ್ತಾ ಇಲ್ಲ. ಹಿಜಾಬ್ ಮತ್ತೆ ಕೇಸರಿ ಸಾಲನ ಹೆಸರಲ್ಲಿ 99% ಇವತ್ತು ರಾಜಕಾರಣಿಗಳ ಮಕ್ಕಳು, ಅಧಿಕಾರಿಗಳ ಮಕ್ಕಳು ಬೇರೆ ಬೇರೆ UK, ಕೆನಡಾ, ಬೇರೆ ಬೇರೆ ದೇಶಗಳಲ್ಲಿ, ಆಸ್ಟ್ರೇಲಿಯಾದಲ್ಲಿ ಓದ್ತಾ ಇದ್ದಾರೆ. ಆದ್ರೆ ಸಾಮಾನ್ಯ ಜನರ ಮನೆ ಹೋಗುವಂತ ಶಾಲೆಗಳಲ್ಲಿ ಜಾತಿ ಧರ್ಮದ ಹೆಸರಲ್ಲಿ ಮಕ್ಕಳನ್ನ ಹೊಡೆದು ಇವತ್ತು ಬೀದಿ ಕಳಿತಾ ಇದ್ದಾರೆ. ವಿ ವಾಂಟ್ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಬೇಕಾಗಿದೆ. ರಸ್ತೆಗಳಲ್ಲಿ ಟೋಲ್ಗೇಟ್ ಇದೆ, ಟೋಲ್ಗೇಟ್ ಮುಕ್ತ ಕರ್ನಾಟಕ ಬೇಕಾಗಿದೆ. ಡ್ರಗ್ ಮುಕ್ತ ಡ್ರಗ್ ಮಾಫಿಯಾಗಳು ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಮಟ್ಟಿಗೆ ಬಂದಿದೆ. ಡ್ರಗ್ಗಳಿಂದ ರೇಪುಗಳು ಜಾಸ್ತಿ ಆಗ್ತಾ ಇದೆ. ವಿ ವಾಂಟ್ ಡ್ರಗ್ ಮುಕ್ತ ಕರ್ನಾಟಕದಲ್ಲಿ ಬೇಕಾಗಿದೆ. ಇವತ್ತು ಲೂಟಿ ಮಾಡುವಂತ ರಾಜಕಾರಣಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಮಗೆ ಬೇಕಾಗಿದೆ. ಹಾಗಾಗಿ ಒಂದು ಲೆಕ್ಕಾಚಾರ ಬೇಕಾಗಿದೆ. ಇವತ್ತಿನ ರಾಜಕೀಯದಲ್ಲಿ ಒಂದಷ್ಟು ನವಚೇತನಗಳು ದೊಂಬು ತಾಕತ್ತಿರೋರಿಗೆ ಒಂದು ಪ್ಲಾಟ್ಫಾರ್ಮ್ ಬೇಕಾಗಿದೆ. ಕಳೆದ 16 ವರ್ಷದಲ್ಲಿ ಯಾವ ಪಕ್ಷದವರು ನಮ್ಮನ್ನ ಕರೆದಿಲ್ಲ. ಏನಕ್ಕೆ ಅಂತಂದ್ರೆ ನಾವು ಹೋದ್ರೆ ಅವ್ರನ್ನ ತಿಂದ್ಕೊಂಡ್ಬಿಡ್ತೀವಿ, ನಾನು ಹೋದ್ರೆ ತಿಂದ್ಕೊಂಡ್ಬಿಡ್ತೀನಿ ಅಂತ. ಹಂಗಾಗಿ ನಾನೇ ಒಂದು ಪಕ್ಷವನ್ನ ಜನರ ಮುಂದೆ ತಗೊಂಡೋಗಿ ನಮ್ಮಂತ ಅಂದ್ರೆ ಈ ಯಾವ ಪಕ್ಷದಲ್ಲಿ ಯಾರನ್ನ ಕರೆಯಲ್ಲ ಅಂತವ್ರಿಗೆ ಈ ನಮ್ಮ ಪಕ್ಷಕ್ಕೆ ಕರ್ಕೊಂಡ್ಬಂದು ಸಾಮಾನ್ಯ ಜನರನ್ನ ನಿಲ್ಸಿ, ಬರೀ ನಿಲ್ಸೋದಲ್ಲ. ನಾನು ಇವತ್ತು ಆಲ್ಟರ್ನೇಟಿವ್ ಆಗಿ KRS ಪಕ್ಷ ಪ್ರಜಾಕೀಯ 2 ಇದೆ. ನಾವೇನು ಅವ್ರನ್ನ ತಳ್ಳಾಗ್ತಾ ಇಲ್ಲ. ಬಟ್ ಬಡವರ ಮಕ್ಕಳನ್ನ ತಗೊಂಡ್ಬಂದು ಚುನಾವಣೆ ನಿಲ್ಲಿಸಿ 200-300 ಓಟ್ ತಗೊಂಡ್ರೆ ಬದಲಾವಣೆ ಆಗಲ್ಲ. ಗೆಲ್ಲಿಸಿದಾಗ ಮಾತ್ರ, ಈ ಕರ್ನಾಟಕದಲ್ಲಿ ಗೆದ್ದಾಗ ಮಾತ್ರ ಬದಲಾವಣೆ ಆಗುತ್ತೆ. ಯಾವ ರೀತಿ TVK ಜೋಸೆಫ್ ವಿಜಯ್ ಅವರು ಒಂದು ಬಿರುಗಾಳಿ ಎಬ್ಬಿಸಿ ಗೆದ್ಕೊಂಡ್ಬಂದ್ರು. ಪ್ರಯತ್ನ ಮಾಡ್ತೀವಿ, ಆಗುತ್ತೆ ಬಿಡುತ್ತೆ ನಾವು ಹೇಳಿಕ್ಕಾಗಲ್ಲ, ಮುಂದಿನ ಭವಿಷ್ಯ ನಾವು ಹೇಳಿಕ್ಕಾಗಲ್ಲ. ಬಟ್ ಡೆಫಿನೆಟ್ಲಿ 2028ಗೆ 3 ಪಕ್ಷಗಳ ನಿದ್ರೆಯನ್ನ ಖಂಡಿತವಾಗಿ ಕೆಡಿಸ್ತೀವಿ. ಯುವಚೇತನವನ್ನ, ಈ ನವ ಯುವಕರನ್ನ, ಯುವತಿಯರನ್ನ ಮತ್ತೆ ಒಂದು ಸ್ವಚ್ಛ ರಾಜಕೀಯ ಮಾಡ್ಕೊಳ್ಳಿಕ್ಕೆ ಈ ಮಾಫಿಯಾ ರಾಜಕಾರಣದ ವಿರುದ್ಧ ತಂದೆ ತರ್ತೀವಿ. 2 ವರ್ಷ ಸಮಯ ಇದೆ. GBA ಚುನಾವಣೆ ಇದೆ. GBA ಚುನಾವಣೆ ಆಗಿರ್ಬೋದು. ಡೆಫಿನೆಟ್ಲಿ ಕಾಂಗ್ರೆಸ್ ಪಕ್ಷ GBA ಚುನಾವಣೆಗೆ ಟಿಕೆಟ್ ಬೇಕು ಒಂದು 50,000 ಕರೀತಾರೆ. ಸಾಮಾನ್ಯ ಜನರ ಹತ್ರ 50,000 50 ರೂಪಾಯಿ ಕೂಡ ಕೆಲವೊಂದು ಟೈಮ್ ಗತಿ ಇರಲ್ಲ. ಹಂಗಂದ್ರೆ ದುಡ್ಡಿಲ್ದವನು ಯಾವುದೇ ಅಂದ್ರೆ ನೈತಿಕ ಮೌಲ್ಯ ಏನಂತಂದ್ರೆ ಕೋಟ್ಯಾಂತರ ರೂಪಾಯಿ ಬೇಕಾಗಿದೆ ಅಂತ. ಇವನ್ JDS ಪಕ್ಷನೂ ಅಷ್ಟೇ MLCಗೆ ನಿಂತ್ಕೊಂಡಿರೋದು 147 ಕೋಟಿ ಡಿಕ್ಲೇರ್ ಮಾಡಿರೋದು ಗೋವಿಂದರಾಜು ಅಂತವ್ರನ್ನ. ಕೋಟ್ಯಾಂತರ ರೂಪಾಯಿ ದುಡ್ಡಿದ್ದು ನಿಮ್ಮಪ್ಪ ರಾಜಕೀಯದಲ್ಲಿ ಇದ್ದನು, MP MLC ಆಗಿದ್ರೆ ಇವತ್ತು ನಮ್ಗೆ ಜಾಗ ಇದೆ. ನಮ್ ತರ ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲ ಅಂತಂದ್ರೆ ರಾಜಕೀಯದಲ್ಲಿ, ವಿಧಾನಸೌಧದಲ್ಲಿ ಯಾವುದೇ ಜಾಗ ಇಲ್ಲ ಅನ್ನೋದು ಇವತ್ತಿನ ಮಾಫಿಯಾ ರಾಜಕಾರಣಿಗಳ ಒಂದು ದಿಟ್ಟ ಸೂಚನೆ
ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಆಮೇಲೆ ನಮ್ಮ ಕಾರ್ಯಕ್ರಮವನ್ನು ನೋಡ್ತಾ ಇರುವಂತ ಎಲ್ಲ ನಮ್ಮ ಸಪೋರ್ಟರ್ಸ್ ಆಗಿರ್ಬೋದು, ನಮ್ಮ ಫ್ಯಾನ್ಸ್ ಆಗಿರ್ಬೋದು, ಎಲ್ಲರಿಗೂ ಧನ್ಯವಾದಗಳನ್ನ ಹೇಳುತ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಜೊತೆ ಸೇರಿ ಬದಲಾವಣೆ ಮಾಡೋಣ ಅಂತ ಹೇಳುತ್ತಾ ನನ್ನ 2 ಮಾತು ಅಂತ ಹೇಳೋದಲ್ಲ, ಸಾಕಷ್ಟು ಮಾತಾಡಿದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್, ಲವ್ ಯು. ಎಲ್ರಿಗೂ ನಮಸ್ಕಾರ. ಚಿತ್ರದುರ್ಗ ಜಿಲ್ಲೆಯಿಂದಲೇ ಬಂದಿದ್ದೀನಿ. ಫಾರೂಕ್ ಅಂತ ಹೇಳಿ ನಮ್ಮ ಜಗದೀಶ್ ಸಾಲೆ AAPL ಇದ್ರಲ್ಲ, ಅವ್ರ ಜೊತೆಗೆ ನಾವು ಸೇರ್ಬೋದು. ಅದು ಪಾರ್ಟಿ ನಾವೆಲ್ಲರೂ ಸೇರಿ ಮಾಡಬೇಕಂತ ಹೋದ್ರೆ ಅವ್ರು ನಮ್ಮನ್ನೇ ನೆಗ್ಲೆಕ್ಟ್ ಮಾಡಿ ಬೆಂಗಳೂರು ಪ್ರೆಸ್ ಕ್ಲಬ್ ನಲ್ಲಿ ಇವತ್ತೇನು ಯಂಗ್ ಸ್ಟಾರ್ ಪಾರ್ಟಿಯನ್ನ ನಾನು ಅವ್ರಿಗೆ ಬಾಸ್ ಅಂತ ಹೇಳಿ ಬಿರುದನ್ನ ಕೊಡ್ತೇನೆ. ಅವ್ರು ಒಳ್ಳೆ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಯುವಕರನ್ನ ನಾವು ಎಚ್ಚರಿಸಬೇಕಾಗಿ ಇವತ್ತು ಅವರು ದೀನ ದಲಿತರ ಬಗ್ಗೆ, ಕಾರ್ಮಿಕರ ಬಗ್ಗೆ, ಕುರುಡರು, ದಿಕ್ಕಿಲ್ದವರು ಅಂಥವ್ರಿಗೆ ಇವತ್ತು ಪಾರ್ಟಿ ಬೇಕಾಗಿದೆ. ದಿಕ್ಕಿಲ್ದವ್ರಿಗೆ ಅದನ್ನ ಯಾರು ಯೋಚನೆ ಮಾಡಿದ್ರೆ ಸನ್ಮಾನ್ಯ ಶ್ರೀ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸರವರಲ್ಲಿ ಆ ದಿನಗಳನ್ನ ಇವತ್ತು ಮತ್ತೆ ಪುನರಾವರ್ತನೆ ಮಾಡಲಿಕ್ಕೆ ನಮ್ಮ ಸಾರಥಿಯಾಗಿ ಜಗದೀಶು ಮತ್ತೆ ಶಹಬಾಜು ಇನ್ನಿತರೆ ನಮ್ಮ ಬೀದರ್ನಿಂದ ಬಂದ ನಮ್ಮ ಸ್ನೇಹಿತರು ಇದು ಬಹಳ ಜನಕ್ಕೆ ಗೊತ್ತಾಗಿಲ್ಲ. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರಲ್ಲ ಜಗದೀಶ್ ಸಾಹೇಬರು 30,000 ಹಳ್ಳಿಯಲ್ಲಿ ಪ್ರತಿಯೊಂದು ವೋಟರ್ ಲಿಸ್ಟ್ ಅನ್ನ ತೆಗೆದುಕೊಂಡು ಈ ಯಂಗ್ ಪಾರ್ಟಿಯನ್ನ ನಮ್ಮ ಏನು ನಿಬಂಧನೆಗಳಿದ್ದಾವೆ ಇವತ್ತು ರಾಜಕೀಯ ಪಕ್ಷವನ್ನ ಇವತ್ತೇನು ಪಕ್ಕದ ರಾಜ್ಯದಲ್ಲಿ ವಿಜಯ್ ಅವರು ಮಾಡಿದರೆ ಆ ವೇಳೆಯಲ್ಲಿ ದಾರಿಯಲ್ಲಿ ನಾವು ಹೋಗ್ಬೇಕಾಗಿದೆ. ಪ್ರತಿಯೊಂದು ಹಳ್ಳಿಯಲ್ಲಿ 75 ವರ್ಷದಿಂದ ಏನು ಇವರು ಅಧಿಕಾರ ಮಾಡಿದ್ದಾರೆ, ಈಗೇನ್ ಮಾಡ್ತಾ ಇದ್ದಾರೆ, ಇವರು ಲಕ್ಷ ಸಾವಿರ ಕೋಟಿ ಸಾಲ ಮಾಡಿದ್ದಾರೆ. ಲಕ್ಷ ಸಾವಿರ ಕೋಟಿಗಳು ಇವರು ನಮ್ಮ ಮೇಲೆ ಹೊರೆಯನ್ನು ಹೊರಿಸಿ ಇವರು ಆಸ್ತಿಗಳು ಲೆಕ್ಕ ಹಾಕ್ಬಿಟ್ರೆ ಅದನ್ನು ಸಾಧ್ಯನೇ ಇಲ್ಲ. ಅಪಾಯಿಂಟ್ಮೆಂಟ್ ಮಾಡಕ್ಕೆ ಸಾಧ್ಯ ಇಲ್ಲ. ಇವರು ಆಸ್ತಿಗಳು ಮಾಡೋದು ಅಷ್ಟು ಜನಕ್ಕೆ ನಾವು ಅಪಾಯಿಂಟ್ಮೆಂಟ್ ಮಾಡಬೇಕಾಗುತ್ತೆ. ಇವರು ಶಿಕ್ಷಣ ಸಂಸ್ಥೆಗಳು, ಆಸ್ಪತ್ರೆಗಳು ಇವರೇ ಆಗಿದ್ದಾರೆ ಖಾಸಗಿಯವರು. ಯೋಚನೆ ಮಾಡ್ರಿ, ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಚೀಟಿಗಳು ಬರೀತಾ ಇದ್ದಾರೆ, ಮಾತ್ರೆಗಳಿಲ್ಲ ಉಚಿತ, ಸುಮ್ಮನೆ ಉಚಿತ. ಮೊನ್ನೆ ಆರೋಗ್ಯ ಮಂತ್ರಿಗಳು ದಿಢೀರ್ನ ಭೇಟಿ ನೀಡಿದ್ದಾರೆ. ಇಲ್ಲೇ ಬೆಂಗಳೂರು ರಾಜಧಾನಿಯಲ್ಲಿ ಜಯನಗರದಲ್ಲಿ ಒಬ್ಬ ಗರ್ಭಿಣಿ ಹೆಣ್ಮಗಳು ನೆಲದ ಮೇಲಿದ್ದಾರೆ. ಇದು ನಾಚಿಕೆಗೇಡಿನ ಸಂಗತಿ. ಇದು ಬೇಕಾ? ಇವರು ಈ ಸರ್ಕಾರ ಬೇಕಾ ನಮಗೆ? ರಾಜಧಾನಿಯಲ್ಲಿ ಈ ರೀತಿ ಆದರೆ ಜಿಲ್ಲೆವಾರು, ತಾಲೂಕುವಾರು, ಹೋಬಳಿ ಮಟ್ಟದಲ್ಲಿ ಯಾವ ಸ್ಥಿತಿ ಇದೆ? ವೈದ್ಯರಿಲ್ಲ. ಇವತ್ತು ಆರೋಗ್ಯ ಮಂತ್ರಿ ಹೇಳಿದ್ದಾರೆ, ನಾನು MBBS ಮಾಡಿದ್ದೀನಿ ಅಂತ ಹೇಳಿದ್ರೆ ನೀವು ಒಂದು ಅರ್ಜಿ ಕೊಟ್ಬಿಟ್ರೆ ಇಮಿಡಿಯೇಟ್ ಆಗಿ ಅಪಾಯಿಂಟ್ಮೆಂಟ್ ಕೊಡ್ತೀನಿ. ಯಾವ ಮಟ್ಟಕ್ಕೆ ಬರೀತಾರೆ? ಇವತ್ತು ಸಾರ್ವಜನಿಕರ ಬಗ್ಗೆ ಕಾಳಜಿ ಇಲ್ಲ ಇವರಿಗೆ, ದೀನದಲಿತರ ಬಗ್ಗೆ ಕಾಳಜಿ ಇಲ್ಲ, ವಿದ್ಯಾರ್ಥಿ ಕಾಳಜಿ ಇಲ್ಲ. ಬ್ರಿಟಿಷರು ಕಟ್ಟೋಗಿರುವ, ಜಗದೀಶ್ ಸಾಹೇಬ್ ಹೇಳಿದ್ರಲ್ಲ, ಬ್ರಿಟಿಷರು ಕಟ್ಟೋಗಿರುವ ಶಾಲೆಗಳು ಅವೇ ಇನ್ನು ಹಂಚಿಗಳು ಉದುರ್ತಾ ಇದ್ದಾವೆ. ಅದನ್ನ ಗಿನಾವ ಮಾಡಕ್ಕಾಗ್ತಾ ಇಲ್ಲ. ಆದ್ರಿಂದ ಇವತ್ತು ಒಳ್ಳೆ ತೀರ್ಮಾನವನ್ನ ತೆಗೆದುಕೊಂಡಿದ್ದೀವಿ. ನಮ್ಮ ಜಗದೀಶ್ ಸಾಹೇಬರು ಸಾರಥಿಯಲ್ಲಿ ಅವರ ಧ್ಯೇಯೋದ್ದೇಶಗಳಿದ್ದಾವೆ. ಅವರ ಮಾರ್ಗದರ್ಶನದಲ್ಲಿ YEP ಪಾರ್ಟಿಯನ್ನ ತುಂಬಾ 2 ವರ್ಷದಲ್ಲಿ ಮೂಲೆಯಲ್ಲಿ ಇದನ್ನ ಪ್ರಚಾರ ಮಾಡಿ ವಿಧಾನಸಭೆ ಮೊನ್ನೆ ಕಲ್ಕತ್ತಾದಲ್ಲಿ ಮುಸರತಿಗಳು MLA ಆಗಿ ಮಂತ್ರಿ ಆಗಿದ್ದಾರೆ. ಆ ತರ ನಾವು ಮಾಡಬೇಕಾಗಿದೆ. ಆಟೋ ಓಡಿಸೋರು MLA ಆಗಿದ್ದಾರೆ, ಅವ್ರ ಬಗ್ಗೆ ಗಮನ ಹರಿಸಿದ ಯಾರು? ಆ ದಿನಗಳನ್ನ YEP ಪಾರ್ಟಿಯಿಂದ ನಾವು ರಾಜ್ಯದ ಮೂಲೆಯಲ್ಲಿ ನಾವು ಈಗ ಸರ್ವೆ ಹೇಳಿದ್ರಲ್ಲ, ಗ್ರೇಟರ್ ಬೆಂಗಳೂರು ಅಲ್ಲಿ ನಾವು ಎಲ್ಲ ಅಭ್ಯರ್ಥಿಗಳನ್ನ ಹಾಕ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ರಾಜ್ಯದ ಮೂಲೆಯಿಂದ ಬಂದು ಗ್ರೇಟರ್ ಬೆಂಗಳೂರ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಲಿಕ್ಕೆ ನಾವು ಮುಂಚೂಣಿಯಲ್ಲಿ ಇಲ್ಲಿಂದಲೇ ರಾಜಧಾನಿಯಿಂದಲೇ ನಾವು ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ಆರಂಭಿಸಿದ್ದೇವೆ. ನನಗೆ ಒಂದೇ ದಿನದಲ್ಲಿ ಹೇಳಿದ್ರು ಸರ್, ನಾನೇ ಫೋನ್ ಮಾಡಿದ್ದೆ, ಮತ್ತೆ ಅವ್ರು ಮಾಡಿದ್ದೆ, ನಾವು ಒಂದು ಪಾರ್ಟಿ ಲಾಂಚ್ ಮಾಡ್ತಾ ಇದ್ದೀನಿ ಸಾಹೇಬ್ರೆ, ಖಂಡಿತ ನಾನು ಬರ್ತೀನಿ ಅಂತ ಹೇಳಿದ್ರೆ ನಾನು ಅದೇ ರೀತಿಯಲ್ಲಿ ಬಂದು ಅವರ ಜೊತೆಯೆಲ್ಲ ಸೇರಿ ಈ ರಾಜ್ಯದ ಸುಭಿಕ್ಷೆ ದಾರಿಯಲ್ಲಿ ತೆಗೆದು ಹೋಗಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳಿ ಹೊಂದಿಸ್ತಾ ಎಲ್ಲಾ ಕಾರ್ಯಕರ್ತರಿಗೂ ರಾಜ್ಯಾಧ್ಯಕ್ಷರಿಗೂ ನನ್ನ ನುಡಿಮುತ್ತುಗಳನ್ನ ಹೇಳಿದ್ದೀನಿ. ಏನಾದರೂ ತಪ್ಪಿದ್ರೆ ಕ್ಷಮೆ ಕೋರ್ತೀನಿ. ನಮಸ್ಕಾರ.
ಸಂಶಯ ಪಡಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ವಿಜಯ್ ಅವರು 2 ವರ್ಷದಿಂದ ಒಂದು ಹೀರೋ, ಅವ್ರಿಗೆ ಆದಂತ ಒಂದು ಫ್ಯಾನ್ ಫಾಲೋಯಿಂಗ್ ಇದೆ, ಅವ್ರದೇ ಆದಂತ ಒಂದು ಜನಬಲ ಇದೆ. ಅದನ್ನ ಇಟ್ಕೊಂಡು ಇಲ್ಲಿ ಜಗದೀಶ್ ಅವ್ರಿಗೆ ಆಗದಂತ ಒಂದು ಜನಬಲ ಇದೆ. ಜಗದೀಶ್ ಅವ್ರಿಗೆ ಇಷ್ಟಪಡುವಂತ ಲಕ್ಷಾಂತರ ಜನ ಇದ್ದಾರೆ, ಯುವಕರು ಇದ್ದಾರೆ. ಇವ್ರನ್ನ ತಕೊಂಡು ಈ ಜಗದೀಶ್ ಅವರು ಕಟ್ಟಕ್ ಹೊಡ್ತಿರುವಂತ ಯಂಗ್ಸ್ಟಾರ್ ಪಾರ್ಟಿ ಇದೆಯಲ್ಲ, ಇದು 100% ಸಫಲ ಆಗುತ್ತೆ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಮಾಧ್ಯಮದಲ್ಲಿ ಕೂಡ ಇವರು ಒಂದು ವಿಷಯ ಯಾವ್ದಾದ್ರು ಒಂದು ತಗೊಂಡ್ ಬಂದ್ರು ಕೂಡ ನಿಮ್ ಮುಂದೆಗಡೆ ನೀವು ನೋಡಿರ್ಬೋದು, ಪ್ರತಿಯೊಂದು ಎವಿಡೆನ್ಸ್ ಸಮೇತ ಒಂದು ಸತ್ಯ ಹೇಳುವಂತ ವ್ಯಕ್ತಿ, ಒಂದು ನಿಜವಾಗ್ಲೂ ನಾನು ಪ್ರಾಮಾಣಿಕತೆಯಿಂದ ಕೆಲಸ ಮಾಡುವಂತ ವ್ಯಕ್ತಿ. ಆ ತರ ವ್ಯಕ್ತಿನ ರಾಜಕೀಯವಾಗಿ ಬಂದಿರುವಂತದ್ದು 16 ವರ್ಷ ಕಷ್ಟಪಟ್ಟು ಒಂದು ರಾಜಕೀಯವಾಗಿ ಬೆಳ್ಕೊಂಡು ಬಂದಿರುವಂತ ವ್ಯಕ್ತಿ ಇವತ್ತು ರಾಜ್ಯ ಸರ್ಕಾರದಲ್ಲಿ ನಾನೊಂದು ಸರ್ಕಾರ ಕಟ್ತೀನಿ ಅಂತ ಹೇಳಿದ್ರೆ ಅದಕ್ಕೆ 2 ಮಾತಿಲ್ಲ. ಯಾಕಂತ ಹೇಳಿದ್ರೆ ಅವ್ರು 16 ವರ್ಷದಿಂದ ಕಷ್ಟಪಟ್ಟಿದ್ದಾರೆ, ಬಹಳ ಜನಗಳಿಗೆ ಸಹಾಯ ಮಾಡಿದ್ದಾರೆ. ಜಗದೀಶ್ ಲಾಯರ್ ಅವರು ಇಡೀ ರಾಜ್ಯದ ಜನಗಳ ಮನಸ್ಸನ್ನು ಗೆದ್ದಿದ್ದಾರೆ. ಒಂದು ಬಿಗ್ ಬಾಸ್ ಆಗಿರ್ಬೋದು, ಅದ್ರಲ್ಲಿ ಮಾಡಿರುವಂತ ಒಂದು ನಟನೆಯನ್ನು ನೋಡಿ ಇಷ್ಟಪಡುವಂತ ಜನ, ಒಂದು ಕಡೆ ಯುವಕರು ಇವತ್ತು ಕೂಡ ಅವರೆಲ್ಲಾದ್ರೂ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಒಂದು ಜನಬಲ ಇದೆ. ಮುಂದಿನ ಚುನಾವಣೆಯಲ್ಲಿ 2028ಕ್ಕೆ 3 JCP ಪಕ್ಷಗಳನ್ನ ಮಕ್ಕಳ ಮಾಡ್ಕೊಳ್ಳೋದಂತೂ ಗ್ಯಾರಂಟಿ ಇದು. ಯಾಕಂದ್ರೆ ಈ ಜಗಳ ಕೂಗಿದ್ರೆ ಇಡೀ ಕರ್ನಾಟಕದಲ್ಲಿ ಕೇಳಿಸ್ಕೊಂತ ಇದು. ಈ ಕೂಗಿದೆಯಲ್ಲ ಕೇವಲ ಇಲ್ಲಿ ಅಲ್ಲಿ ಅಲ್ಲ, ಎಲ್ಲಾ ಕಡೆ ಇರುವಂತ ಕೂಗಿದು, ಈ ರಾಜ್ಯದಲ್ಲಿ ಒಂದು ಬೆಲೆ ಇರುವಂತ ಕೂಗು. ಹಾಗಾಗಿ ಎಲ್ಲರೂ ಕೂಡ ಅವ್ರಿಗೆ ಸಹಕಾರ ನೀಡಿ ಒಂದು ಸಪೋರ್ಟ್ ಮಾಡಿದ್ರೆ ನೀವು ಒಂದು ಖಂಡಿತ ನಾವು ಏನ್ ತಮಿಳ್ನಾಡಲ್ಲಾಗಿದೆ ಅದೇ ಕೆಲಸನ ನಾವು ಇಲ್ಲೂ ಕೂಡ ಮಾಡ್ಬೋದು ಅಂತ ಹೇಳಿದ್ವಿ. ನಾನು ಹುಟ್ಟೂರು ಹೊಳೆ ನರಸೀಪುರ, ನಂದು ನಮ್ಮ ಹುಟ್ಟಲ್ಲೇ ನಮ್ಗೆ ನಮ್ಮ ಗುಣದಲ್ಲೇ ರಾಜಕೀಯ ಇರ್ತದೆ. ನಾವು ರಾಜಕಾರಣ ಮಾಡಕ್ಕಂತಾನೆ ಬಂದಿರುವಂತ ವ್ಯಕ್ತಿಗಳು. ಈಗ ರಾಜ್ಯ ಅಧ್ಯಕ್ಷರಾಗಿ ಜಗದೀಶ್ ಲಾಯರ್ ಅವ್ರನ್ನ ಮಾಡಿದ್ಮೇಲೆ ನನಗೇನು ಅನ್ಸಲ್ಲ ನಾವು ಹೋಗಿ ಅವ್ರ ಸಪೋರ್ಟ್ ಮಾಡ್ಬೇಕಾಗುತ್ತೆ ಅಂತ. ಯಾಕಂತ ಹೇಳಿದ್ರೆ ಸಾವಿರಾರು ಜನ ಅವ್ರಿಗೆ ಬೆಂಬಲಕ್ಕೆ ಇರ್ಬೇಕಾದ್ರೆ ಸಾವಿರಾರು ಜನ ತಾನಾಗೆ ಹರಿದು ಬಂದು ಜನಗಳ ಇವತ್ತು ನಾವು ಪ್ರೆಸ್ ಮೀಟ್ ಮಾಡಿದಾಗ್ಲೂ ಕೂಡ ನಿಮ್ಮ ಕಣ್ಣಾರೆ ನೋಡಿದ್ರೆ ಎಷ್ಟು ಜನ ಸೇರಿದ್ರು ಅಂತ ಹೇಳಿ. ನಾವು ಕರ್ದೂ ಇಲ್ಲ, VIP ಪಾಸ್ ಇಟ್ಟು ನಾವು ಅಲೋ ಮಾಡಿದ್ರು ಕೂಡ ಅದನ್ನು ಕೂಡ ಮುರಿದು ಬಂದಿದ್ದಾರೆ ಅಂತ ಹೇಳಿದ್ರೆ ಅವ್ರ ಮೇಲೆ ಇಟ್ಟಿರುವಂತ ಗೌರವ, ಅಭಿಮಾನ. ಸಂಘಟನೆ ವಿಚಾರದಲ್ಲಿ ನಾನು ಏನು ಮಾತಾಡಂಗಿಲ್ಲ. ಯಾಕಂತ ಹೇಳಿದ್ರೆ 16 ವರ್ಷದಿಂದ ಮಾಡಿರುವಂತ ಸಂಘಟನೆನೆ ನಮ್ಮ ಪಕ್ಷಕ್ಕೆ ಉಪಯೋಗಿಸ್ಕೋಬಹುದು, ಅಷ್ಟೊಂದಿದೆ. ಆಮೇಲೆ ಜಗ್ಗು ವಿಚಾರದಲ್ಲಿ ಈ ದುಡ್ಡಿನ ವಿಚಾರ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಭ್ರಷ್ಟಾಚಾರ, ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಇವರ ಮೈಲಿ. ಯಾಕಂದ್ರೆ ಇವರು ದೊಡ್ಡ ಅವರ ಸಿಡಿ ತಗೊಂಡೋಗಿ ಕೋಟ್ಯಾಂತರ ರೂಪಾಯಿ ಕೊಡ್ತೀನಿ ಅಂದ್ರು ಇವ್ರು ಜಗ್ಲಿಲ್ಲ. ರಾಜ್ಯದ ಜನಕ್ಕೆ ಅನ್ಯಾಯ ಆಗಿದೆ, ನಾನು ಹೋರಾಟ ಮಾಡೇ ಮಾಡ್ತೀನಿ, ಜೈಲ್ಗೆ ಹೋದವ್ರು ಇವರು. ಒಳ್ಳೆ ರೀತಿ ಅಂತ ನಡ್ಕೊಂಡ್ ಬಂದಿರುವಂತ ವ್ಯಕ್ತಿ. ಫೈರ್ ಇರ್ಬೋದು ಬಟ್ ಹಾರ್ಟ್ಲಿ ಒಂದು ಒಳ್ಳೆ ಮನುಷ್ಯ ಅಂತ ಹೇಳ್ಬೋದು. ನಾವು ಮನೆ ವಾತಾವರಣದಲ್ಲಿ ನಾನು ಬಹಳಷ್ಟು ಕ್ಲೋಸ್ ಇರೋದ್ರಿಂದ ನನಗೆ ಈ ವಿಚಾರ ಗೊತ್ತಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ಒಂದು ಒಳ್ಳೆ ಮುಖ್ಯಮಂತ್ರಿನೂ ಕೂಡ ಆಗಕ್ಕೆ ಸಾಧ್ಯ. ನಾವ್ ಯಾವಾಗ ಮನೆ ಚೆನ್ನಾಗಿ ನಡೆಸ್ತೀವೋ ಅವಾಗ್ಲೇ ನಾವು ದೇಶ ನಡ್ಸಕ್ ಆಗೋದು. ಮನೇನೆ ನಾವು ಇದಿಟ್ಕೊಂಡು ಅದನ್ನ ನಡೆಸ್ತೀವಿ ಅಂತ ಹೇಳಿದ್ರೆ ಆಗಲ್ಲ. ಸೊ ಹಾಗಾಗಿ ಜಗದೀಶ್ ಅವ್ರಿಗೆ ಆ ಗುಣ ಇದೆ, ಆ ಲಕ್ ಇದೆ. 2028ಕ್ಕೆ ಬರುವಂತ ಎಲ್ಲಾ ಯುವಕರು ಬೇಸೆತ್ತು ಹೋಗಿದ್ದಾರೆ. ಇವ್ರಿಗೆ ಯಾವುದೇ ಸರ್ಕಾರಿ ಸೌಲಭ್ಯಗಳಿರಲ್ಲ. ಅಂತದ್ರಲ್ಲಿ ಇವರೆಲ್ಲ ಕೂಡ ಒಂದು ನಿರ್ಧಾರಕ್ಕೆ ಬಂದು ಇದನ್ನ ಇರುವಂತ ಸರ್ಕಾರಗಳನ್ನ ಮನೆ ಕಳಿಸಿ ಇವ್ರಿಗೊಂದು ಅಧಿಕಾರಕ್ಕೆ ತರ್ತಾರೆ ಅಂತ ಹೇಳಿ ನಂಬಿಕೆ. ಎಲ್ರಿಗೂ ನಮಸ್ಕಾರ. ನಾನು CM ಶಾಬಾಸ್ ಖಾನ್, ಯಂಗ್ಸ್ಟಾರ್ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷ. ಇವತ್ತು ನಮ್ಮ ಪಕ್ಷ ಒಂದು ಹೊಸ ರೀತಿಯಲ್ಲಿ ಉದ್ಘಾಟನೆ ಮಾಡಲಾಯಿತು. ನಮ್ಮ ಅಡ್ವೊಕೇಟ್ ಜಗದೀಶ್ ಅವ್ರನ್ನ ರಾಜ್ಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ವಿ. ಆಮೇಲೆ ಎಲೆಕ್ಷನ್ ಇನ್ಚಾರ್ಜ್ ನಾಗಿ ನೇಮಕ ಮಾಡಿದ್ವಿ. ಈ ರಾಜ್ಯದ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ನಾವು ನೇಮಕ ಮಾಡಿದ್ವಿ. ಮುಂಬರುವಂತ ಚುನಾವಣೆಯಲ್ಲಿ 2028ಕ್ಕೆ ಒಂದು ಸ್ಟ್ರಾಂಗ್ ಫೇಸ್ ಬೇಕಾಗಿದೆ ಕರ್ನಾಟಕಕ್ಕೆ. ಯುವಕರಿಗೆ ಧ್ವನಿ ಬೇಕಾಗಿದೆ. ಮಹಿಳೆಯರಿಗೆ ಒಂದು ಶಕ್ತಿ ತುಂಬಲು, ಮಹಿಳಾ ಸಶಕ್ತೀಕರಣ ಮತ್ತು ಯುವಕರ ಸಬಲೀಕರಣಕ್ಕಾಗಿ ಒಬ್ರು ಯಾರಾದ್ರೂ ಕೆಲಸ ಮಾಡಲೇಬೇಕು. ಇವತ್ತಿನ ಸರ್ಕಾರಗಳು ಕಣ್ಮುಂದೆ ಇದೆ. ಸ್ವಾರ್ಥಗಳಿಗೋಸ್ಕರ ರಾಜೀನಾಮೆಗಳನ್ನ ಕೊಟ್ಕೊಂಡು, ಕ್ಯಾಬಿನೆಟ್ ಡಿಸಾಲ್ವ್ ಮಾಡ್ಕೊಂಡು, ಹೊಸದಾಗಿ ಚೀಫ್ ಮಿನಿಸ್ಟರ್ ತಗೊಂಡ್ ಬನ್ನಿ ಏನೇನೋ ಮಾಡ್ತಾ ಇದ್ದಾರೆ. ಜನಗಳು ನಿಮ್ಮನ್ನ ಮತ ಹಾಕಿರೋದು ಅವರು ಸರ್ಕಾರಿ ಸೌಲಭ್ಯಗಳನ್ನ ಕೊಡ್ಲಿ ಅಂತ ಮಾಡಿರುವಂತದ್ದು. ನಮ್ಮ ಪಕ್ಷದ ರಾಷ್ಟ್ರೀಯ ಘೋಷಣೆ ಮಾಡಿರುವಂತ ಗ್ಯಾರಂಟಿ ಡೆಬ್ಟ್ ಫ್ರೀ ಇಂಡಿಯಾ, ಇದರ ಜೊತೆಗೆ ನಾವು ರಾಜ್ಯದಲ್ಲಿ ಎಲ್ಲಾ ಕಡೆನೂ ಕೆಲಸ ಮಾಡ್ತಾ ಇದೀವಿ. ಇದ್ರ ಜೊತೆಗೆ ಈಗ ಬಂದಿರುವಂತ ನಮ್ಮ ಅಡ್ವೊಕೇಟ್ ಜಗದೀಶ್ ಲಾಯರ್ ಅವರು ಏನಿದ್ದಾರೆ, ಅವರು 16 ವರ್ಷದಿಂದ ಸತತವಾಗಿ ರಾಜಕೀಯದಲ್ಲಿ ಮತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಕೆಲಸ ಮಾಡ್ಕೊಂಡು ಬಂದಿರೋದ್ರಿಂದ ಅವ್ರಿಗೆ ಒಳ್ಳೆ ಅನುಭವ ಇದೆ. ಅವರ ಮಾತು ಚಾತುರ್ಯದಿಂದ ಬಹಳಷ್ಟು ಲಕ್ಷಾಂತರ ಮನಸ್ಸುಗಳನ್ನ ಗೆದ್ದಿದ್ದಾರೆ. ಬಿಗ್ ಬಾಸ್ ಸ್ಪರ್ಧಿಯಾಗಿ ಎಲ್ಲಾ ರಾಜಕೀಯ ಮತ್ತು ಸಾಮಾನ್ಯ ಜನಗಳ
ಜನಗಳ ಮನಸ್ಸನ್ನು ಎಳೆದಿದ್ದಾರೆ. ಇವರೆಲ್ಲ ನೋಡ್ತಾ ಇದ್ರೆ ನಮಗೆ ಇವರು 2028ಕ್ಕೆ ಮುಖ್ಯಮಂತ್ರಿ ಆಗೋದಂತೂ ಯಾವುದೇ ಕಾರಣಕ್ಕೂ ನಾವು ತಪ್ಸಕ್ ಆಗಲ್ಲ. ಹಾಗಾಗಿ ನಾವು ಎಲ್ಲಾ ಯುವಕರಿಗೆ ಹೇಳೋದಷ್ಟೇ, ಎಲ್ಲಾ ರಾಜ್ಯದ ಜನಗಳಿಗೆ ಹೇಳೋದಷ್ಟೇ, ನಮಗೆ ನಮ್ಮ ಪಕ್ಷಕ್ಕೆ ಒಂದು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಒಂದು ಫೇಸ್ ಸಿಕ್ಕಿದೆ ಅಂತ ಹೇಳಿದ್ರೆ ನಾವೆಲ್ಲ ಪುಣ್ಯವಂತರು. ಯಾಕಂತ ಹೇಳಿದ್ರೆ ಜಗದೀಶ್ ಲಾಯರ್ ಅವರು ಯಾರಾದ್ರೂ ಹಳ್ಳಿಯಲ್ಲಿ ಕೂತ್ಕೊಂಡು ನಮ್ಗೆ ಕಷ್ಟ ಆಗ್ತಾ ಇದೆ, ನಾವು ಸಂಕಷ್ಟದಲ್ಲಿ ಸಿಗಾಕೊಂಡಿದೀವಿ, ಪೊಲೀಸ್ನವರು ನಮ್ಮ ಮಾತು ಕೇಳ್ತಾ ಇಲ್ಲ, ನಮ್ಗೆ DC ಇಂದ ಏನು ಕೆಲಸ ಆಗ್ತಾ ಇಲ್ಲ, ರಾಜ್ಯ ಸರ್ಕಾರದಿಂದ ಬರುವಂತಹ ಯಾವ ಸೌಲಭ್ಯಗಳನ್ನು ನಮಗೆ ಸಿಗ್ತಾ ಇಲ್ಲ ಅಂತ ಸಮಯದಲ್ಲಿ ಇವರೆಲ್ಲರಿಗೂ ಸಹಕಾರ ನೀಡಿ ಅವರ ಬಗ್ಗೆ ವಿಡಿಯೋ ಮಾಡಿ ಹಾಕಿ ಅಧಿಕಾರ ದುರ್ಬಳಕೆಯನ್ನು ಎಲ್ಲ ಬಯಲಿಗೆ ತಂದು ಯಾರಿಗೂ ಜಗ್ಗದೆ ನಮ್ಮ ಜಗ್ಗುದಾದ ಕೆಲಸ ಮಾಡಿರೋದನ್ನ ನಾವೆಲ್ಲರೂ ಕೂಡ ಕಂಡಿದ್ದೀವಿ. ನಾನು 27 ವರ್ಷಕ್ಕೆ ಪಕ್ಷವನ್ನು ಕಟ್ಟಿ 3 ವರ್ಷದಿಂದ ಕಷ್ಟಪಟ್ಟಿದ್ದಕ್ಕೆ ಇವತ್ತು ಒಂದು ಒಳ್ಳೆ ಅಭ್ಯರ್ಥಿಯಾಗಿ ನಮ್ಗೆ ಜಗದೀಶ್ ಲಾಯರ್ ಅವರು ಸಿಕ್ಕಿರೋದು ನಾವಂತೂ ಪುಣ್ಯವಂತರು. ಜಗದೀಶ್ ಲಾಯರ್ ಅವ್ರನ್ನ ರಾಜ್ಯ ಅಧ್ಯಕ್ಷರು ಮತ್ತು ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆಗಿ ಅಪಾಯಿಂಟ್ ಮಾಡಬೇಕು ಅಂತ ಹೇಳಿ ನನಗೆ ದಿಲ್ಲಿಯಿಂದ ಬಹಳಷ್ಟು ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಗಳೆಲ್ಲ ಅಡ್ವೈಸ್ ಮಾಡಿದ್ರು. ಯಾಕಂದ್ರೆ ನಮ್ಮ ಕೋರ್ ಕಮಿಟಿಲಿ ಬಹಳಷ್ಟು ಜನ 30ಕ್ಕೂ ಹೆಚ್ಚು ಅಡ್ವೊಕೇಟ್ಸ್ ಗಳು ಕೆಲಸ ಮಾಡ್ತಾರೆ. ಯಂಗ್ಸ್ಟರ್ ಲಾ ಅಸೋಸಿಯೇಟ್ ಅಂತ ಒಂದು ಮಾಡಿದೀವಿ, ಯಂಗ್ಸ್ಟರ್ ಲಾ ಸೆಲ್ ಒಂದು ಮಾಡಿದೀವಿ. ಇದ್ರ ಮುಖಾಂತರ ನಾವು ಡೆಫ್ ಫ್ರೀ ಇಂಡಿಯಾಗೆ ಬರುವಂತ ಕೇಸಸ್, ಲೋಕ್ ಅದಾಲತ್ ಹಾಕುವಂತ ಕೇಸಸ್, DRT ಕೋರ್ಟ್ ಅಲ್ಲಿ ಹ್ಯಾಂಡಲ್ ಮಾಡುವಂತ ಕೇಸಸ್, ಹರಾಸ್ಮೆಂಟ್ ಅನ್ನು ನಿಲ್ಸಕ್ಕೆ ಏಜೆಂಟ್ ಗಳು ಅವ್ರ ಹತ್ರ DRA ಸರ್ಟಿಫಿಕೇಟ್ ಇಲ್ಲದೆ, ಹೋಮ್ ವಿಸಿಟ್ ಲೆಟರ್ ಇಲ್ಲದೆ, ಯಾವುದೇ ದಾಖಲಾತಿಗಳಿಲ್ಲದೆ, ID ಕಾರ್ಡ್ ಇಲ್ಲದೆ ಇವೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮನೆ ಹತ್ರ ಬಂದು ಹರಾಸ್ಮೆಂಟ್ ಮಾಡಿ ಬಹಳ ಜನ ನೇಣು ಹಾಕೊಳ್ಳೋದನ್ನ ತಪ್ಪಿಸಿದೀವಿ. ಇಲ್ಲಿ ಗಂಟ ಬಹಳಷ್ಟು ಜನ ಜೀವವನ್ನು ಉಳಿಸಿದೀವಿ. ಹಾಗಾಗಿ ಇವತ್ತು ನಮ್ಮ ಪಕ್ಷ ಬೆಳ್ಕೊಂಡು ಬರ್ತಾ ಇತ್ತು. ಇವತ್ತು ಒಂದು ಸ್ಫೂರ್ತಿಯಾಗಿ ಒಂದು ರಾಜ್ಯಕ್ಕೆ ರಾಜಯೋಗ ತರಕಂತ ಹೇಳಿ ಜಗದೀಶ್ ಲಾಯರ್ ಅವರು ನಮ್ಮ ಜೊತೆಗೆ ಬಂದಿರೋದು ನಮ್ಮ ಮೇಲೆ ಮಾಡಿರೋಂತ ಅವರು ಉಪಕಾರ ಅಂತ ಅನ್ಕೊಂತೀನಿ. ವಯಸ್ಸಲ್ಲಿ ನಾವು ಬಹಳ ಚಿಕ್ಕವರು, ರಾಜ್ಯದ ಜನ ಜಗದೀಶ್ ಲಾಯರ್ ಅವರಿಗೆ ಆಶೀರ್ವಾದ ಮಾಡಬೇಕು. ಒಂದು ಉತ್ತಮವಾದ ಆಡಳಿತವನ್ನು ತರಕ್ಕೆ ನೀವೆಲ್ಲರೂ ಕೂಡ ಸಹಕಾರ ನೀಡಬೇಕು. ನೋಡಿ, ಪಕ್ಷ ಯಾವುದೇ ಇದ್ರೂ ಕೂಡ ಪಬ್ಲಿಕ್ ಆಕ್ಟ್ 1951 ಅಲ್ಲಿ ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿ ನಾನು ರಿಜಿಸ್ಟರ್ ಮಾಡಿರುವಂತದ್ದು ಕೇವಲ ರಾಜಕೀಯವಾಗಿ ರಾಜ್ಯಕ್ಕೋಸ್ಕರ ಮಾಡಿರುವಂತ ಅಲ್ಲ. ಬಹಳಷ್ಟು ರಾಜಕೀಯ ಪಕ್ಷಗಳು ಇದಾವೆ, ನೀವು ನೋಡಿರ್ಬೋದು. ಆದ್ರೆ ಅವರ ಹೋರಾಟಕ್ಕೆ ಕಲ್ಲು ಹಾಕಕ್ಕೆ, ಅವರ ಜೀವನಕ್ಕೆ ಅಡ್ಡತಡೆ ತರೋಕೆ ಯಾವ್ಯಾವ ರೀತಿ ಅವರನ್ನ ತಡೀತಾರೆ ಅಂತ ಹೇಳಿ ನಮ್ಮ ಪಕ್ಷ ಯಾರನ್ನು ನಾವು ಕೇರ್ ಮಾಡಿಲ್ಲ, ಮಾಡೋದು ಇಲ್ಲ. ಅಂತದ್ರಲ್ಲಿ ಇನ್ನು ಕರ್ನಾಟಕದ ಪೊಲಿಟಿಷಿಯನ್ ಗಳಿಗೆ ಚಾಲೆಂಜ್ ಮಾಡೋ ರೀತಿಯಲ್ಲಿ ತುಂಬಾ ಡೇಂಜರ್ ಪಾರ್ಟಿ ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ. ಇನ್ನು ನೀವು ರಾಜಕೀಯವಾಗಿ ಹುಷಾರಾಗಿರ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಅವ್ರನ್ನ ವಯಸ್ಸಲ್ಲೂ ಹಿರಿಯರು, ಆಮೇಲೆ ನಮ್ಮ ರಾಜ್ಯದ ಅಧ್ಯಕ್ಷರು ಕೂಡ ಮಾಡಿದೀವಿ ಅನ್ನೋ ಕಾರಣಕ್ಕೆ ನೋಡಿ, ಅದು ಆನೆ ತಂದು ರಾಜಕೀಯವಾಗಿ ನಾವು ಕೊಟ್ಟಿದ್ದೀವಿ. ಅವ್ರನ್ನ ಆಶೀರ್ವಾದಿಸೋದು, ರಾಜಕೀಯವಾಗಿ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿ ತಗೊಂಡ್ಬರೋದು, ಇದೆಲ್ಲ ಕೂಡ ರಾಜ್ಯದ ಜನಗಳಿಗೆ ಬಿಟ್ಟಿದ್ದು. ಇದಕ್ಕೆ ನೀವೆಲ್ಲರೂ ಕೂಡ ಸಹಕಾರ ನೀಡಿ ನಾವೆಲ್ಲ ಯುವಕರು ಸೇರಿ ಇವ್ರಿಗೊಂದು ಕೈಬಲ ಆಗಿ 2028ಕ್ಕೆ ಅಧಿಕಾರಕ್ಕೆ ಬರಕ್ಕೆ ನಮ್ಮ ಪಕ್ಷವನ್ನು ಎಲ್ಲರ ಹತ್ರ ನಾನು ಪ್ರಯತ್ನ ಮಾಡ್ತೀನಿ. ಒಬ್ಬ MLA ನನ್ನ ಲೈಫ್ ಅಲ್ಲಿ ವಿಧಾನಸೌಧದಲ್ಲಿ ಜಗದೀಶ್ ಲಾಯರ್ ಅವರು ನನ್ಗೆ ಹೇಳ್ತಾವ್ರೆ ಉಳಿಸ್ಕೊಳ್ಳಿ ಅಂತ ಹೋಗಿದ್ದನ್ನ ನಾನು ಕಣ್ಣಾರ ನೋಡಿದ್ದೀನಿ. ನೀವು ನೋಡಿದ್ದೀರಾ ಸದನದಲ್ಲಿ ಅವ್ರ ವಿಷಯ ಬಂದಾಗ. ಇಷ್ಟು ಭಯ ಇಟ್ಟಿರೋ ವ್ಯಕ್ತಿಗೆ ನಾವು ಮುಖ್ಯಮಂತ್ರಿ ಮಾಡದೆ ಬಿಡ್ತೀವ? ನ್ಯಾಷನಲ್ ಪ್ರೆಸಿಡೆಂಟ್ ಆಗಿರೋದ್ರಿಂದ ನಮಗೂ ಒಂದು 10 ಬಸ್ ಅಲ್ಲಿದ್ದು ಕೆಲಸ ಮಾಡಬೇಕು, ಎಲ್ಲಾ ರಾಜ್ಯದಲ್ಲಿ ತಲುಪಬೇಕು. ನನ್ಗೆ ವಯಸ್ಸು ಚಿಕ್ಕದಿದೆ, ನಾವೆಲ್ಲರ ಆಶೀರ್ವಾದವನ್ನು ಪಡ್ಕೋಬೇಕು. ಯಾರಿಗೂ ಕೂಡ ಆಪೋಸಿಟ್ ಹಾಕೊಂಡು ನಾನು ವೈರಿಗಳು ಮಾಡ್ಕೊಳ್ಳೋ ಅಂತ ಇಷ್ಟ ಇಲ್ಲ ನನ್ಗೆ. ನಾವು ಮಾಡ್ತಾ ಇರೋ ಕೆಲಸಕ್ಕೆ ಒಂದು ತೃಪ್ತಿ ಸಿಗ್ಬೇಕು, ನಾವು ಮಾಡ್ತಾ ಇರೋ ಸಾವಿರಾರು ಜನಕ್ಕೆ ಒಂದು ಒಳ್ಳೆ ವಿಷಯ ಅಂತ ಬರ್ಬೇಕು. ನೋಡಿ, ಇದು ಡೆಫ್ ಫ್ರೀ ಇಂಡಿಯಾದ ಪರಿವಾರ ಕಾರ್ಡ್ ಅಂತ ಮಾಡಿದೀವಿ ನಾವು. ಇದನ್ನ ನೋಡಿ, ಅವ್ರ ಫೋಟೋ ಸಮೇತ ರಿಜಿಸ್ಟರ್ ಮಾಡ್ಕೊಂಡು ನಮ್ಮಲ್ಲಿ ಇಲ್ಲಿದೆ ನೋಡಿ, ಅವ್ರ ಹೆಸರು, ಲೋನ್ ನಂಬರ್, ಬ್ಯಾಂಕ್ ಅಕೌಂಟ್ ನಂಬರ್. ಎಷ್ಟೋ ಏಜೆಂಟ್ಗಳು ಇದನ್ನ ನೋಡ್ಕೊಂಡು ಭಯ ಬಿದ್ದು ಮನೆಗೆ ಹೋಗ್ಬಿಡ್ತಾರೆ. ಅವ್ರಿಗೆ ಗೊತ್ತು, ಯಾಕಂದ್ರೆ ಅವನ ಹತ್ರ DRA ಸರ್ಟಿಫಿಕೇಟ್ ಇಲ್ಲ, ಎಂತದೂ ಇಲ್ಲ, ಅವನ ಹತ್ರ ಹೋಮ್ ವಿಸಿಟ್ ಲೆಟರ್ ಇಲ್ಲ, ಇಂಟಿಮೇಷನ್ ಇಲ್ಲ. ಗಾಡಿ ಎತ್ತಬೇಕಾದ್ರೆ ಅವನು ಹತ್ರದ ಪೊಲೀಸ್ ಠಾಣೆ ಅವ್ರಿಗೆ ನಾವು ಇಂಟಿಮೇಷನ್ ಕೊಡ್ಬೇಕಿತ್ತು. ಬಡವ್ರ ಗಾಡಿ ಕಿತ್ಕೊಂಡು ಹೋಗ್ತೀರಾ? ನಿಮಗ್ ಧೈರ್ಯ ಇದ್ರೆ ಈ ಸರ್ಟಿಫಿಕೇಟ್ ಇರೋರ ಹತ್ರ ಇಸ್ಕೊಂಡು ಹೋಗಿ ನೀವು, ಆಮೇಲೆ ಬಂದು ನಿಮ್ಮ ಬ್ಯಾಂಕ್ ನ ಹೆಂಗ್ ಮುಚ್ಚಿಸ್ಕೊಂಡು ಹೋಗ್ತೀರಾ ನೋಡ್ತೀರಿ.
लॉन्च करिए। देखो पार्टी के बाद 50 को 4 डिपार्टमेंट आती है इसके अंदर, हर जगह भी एक एक डिपार्टमेंट को एक आदमी को प्रेसिडेंट बनाती है। हमारी वेबसाइट में तुम्हें जान देंगे तो पूरा मेंशन कर वही है www.youngstarparty.com करके बोल दो, जो हमने बना दो ही इसके अंदर और ऐप के अंदर सभी पूरा हमने गवर्नमेंट रिलेटेड जो काम रहती ये काम हमें हर काम भी हमें करती है। ये काम करते नहीं, वो काम करते नहीं, टेस्टा का करते नहीं, कोर्टा का करते नहीं, ऐसा बिल्कुल भी नहीं है। समझ में बात है, हर को खाली डेब्ट फ्री इंडिया काम हो रहा है। डेब्ट फ्री इंडिया जो है एक मुद्दा हो, अब कल का दिन में कौन सा तक दूरी हुई इनको सभी हमें क्या करना है, किस तरीके से बात करना है, वो तरीके से हमें चले जाओ। एजुकेशन डिपार्टमेंट में चले जाओ, तुम्हें फीसा का बंद करते हैं, फीसा कम कराती क्या रखो, फीसा कम क्यों होती रखो। आज तक को एमएलए को विदाउट एजुकेशन को बिजनेस बना नहीं सकते, कैसा बनानी बिजनेस, ये सब चीजें हमें देखना चाहिए। इन्हों क्या करनी वसूली धंधे होगा, ये सब चीज हमें उसके बाद चीफ मिनिस्टर ये लोग तो मालूम नहीं कैसा कम हो के कैसा हमें करा सकती है को बोलो, ये सब चीजें हमें को मालूम। तो छोटा मोटा लेवल पर है, अभी ने अभी स्टेट का प्रेसिडेंट को बताया कि मतलब हर स्टेट के अंदर अब दलितों को अलग लीडर, माइनॉरिटीज को अलग, क्रिश्चियंस को अलग, ये संघीय वाले का चला, डेब्ट फ्री इंडिया का चला, ऐसा इतने दिन क्या था आपको बोला था। हमारी पार्टी हाईलाइट होने के वास्ते हमें डेब्ट फ्री इंडिया का खाली करते हैं। समझ में बात है, अब तुम्हें काम करते हैं, समझ में बात है। तो ये सब लेको हमें तुम्हें भी होता है क्या भी एक हमारे साथ जुड़ को करने कर बोला तो हमारी एक मुहिम हो, डेब्ट फ्री इंडिया जो है मुहिम हो, वो मुहिम को लेकर पार्टी न है वो पार्टी का एक हिस्सा हो। तो ये सब चीज आपको बच्चा के रिवार्ड से अब इनको क्या है तो बोला तो ऑलरेडी हमें ठीक है, तो ये चीज को ले ले कुछ हमें काम करना है। तो ये चीज को ले इसे तुम्हें तुम्हारे गाँव में फाउंडिंग डाले तो तुम्हें लोग खासतौर से जब भी तुम्हारे गाँव में फाउंडिंग डालती तुम्हें यहाँ से सिक्को जाको करे तो काम होता। तुम्हें इतना प्रिपेयर होना के कम से कम 2 पढ़े लिखे छोकरों को रख ले उनको भेज को, तुम्हें इनको ट्रेनिंग दे तो हमारे लिए काम करते, शाम में 2 घंटे काम करने लिए तो ऐसा करे करको बोले तो हमें पूरे इकट्ठा हो काम कर सकते। नहीं करको बोले तो तुम्हें कुदन हमें कुदन उन्होंने कुदन, अब हमें बैठ को तुम्हारा लेडीज का भी हमें प्रॉब्लम सॉल्व करती करको बोले तो हल्की हो, वो टोकन अलग ऑफिस खोले रहती थी उन लोगों को बराबर 10,000 दियो 15,000 दियो हमें फैसले कर। मैं क्या बोल रहा हूँ, हमें अच्छा काम करने की बुरा काम करने की इस तरह खुद के वास्ते मान लो मैं बुरा काम कर रहा हूँ बोलो तो मैं तुम ना बुरा करने के वास्ते क्या भी हमें बोल सकती, किसी भी तरीके से बदनाम कर सकती, लेकिन बुरा ऊपर ब्लेम करको ये नहीं होता, ये क्यों अब तुम्हें आई उतनी दूर से ही क्यों होता करको बोल को सिकलेट जाको सौ जाने हमको बोल बराबर है कि वो बोलो कम से कम देखो अभी ना आए इनकी जो लड़ाई थी इनका पर्सनल हो, मैं क्या बोल रहा हूँ इन्हों जो लोन लेके इनका पर्सनल, तुम्हें जो लोन लेके तुम को डाल लेना वो राइट्स है क्या, वो चीज ही कानून ने इसके अंदर लिखो ही समझ में बात है। कोसा ये जो कानून हमें लिखो ही नहीं, ये कानूनी चीज के अंदर तुम्हारे लिए और ये सर्टिफिकेट के अंदर तुम्हारी फोटो हमारे पास ये रजिस्टर नंबर होता कई को हटा करको बोले तो लिखो ही दबा वॉलंटियर अथॉराइज टू यंगस्टर एम्पावरमेंट पार्टी तुम ना मैं करको देखो ही तुम्हारे लोन की कोई भी प्रॉब्लम रही तो मैं उसे लीगल तरीके से फाइट करको देता हूँ। आदमी को क्या समझ में आता है सर्टिफिकेट डाले तो एजेंट को हमें फोन करको बात करती नहीं इतनी गारंटी जिन्हें पढ़ लेता देखो ये चीज पूरा पढ़िया करको बोला हर सेक्शन धारा है, ये सारी चीजें इसके अंदर इंक्लूड है। मैं क्या बोल रहा हूँ तुम्हें पूरा डेब्ट फ्री इंडिया नहीं पढ़ सकते, हमें अनपढ़ा बोल ये चीज है इतना खाली समझ गए तो नहीं। अब कौन की अकेला फोन करको पूछ रही है इसके अंदर डेट डालने का अगर को बोल ये चहलम की सर्टिफिकेट नहीं है और हमारे घर तक नहीं आना करको सर्टिफिकेट है। आदमी को ये चीज समझ में नहीं आ रही है, उन्होंने क्या समझ जा रही बोला ये हमारी जन्म कुंडली है, इन्होंने क्या समझ गई इसके अंदर डेट डालना ये अनलिमिटेड है तुम्हारे लिए, इसे एक्सपायरी डेट नहीं है, कानून लिखा हुआ है इसके अंदर एक्सपायरी डेट नहीं हो अनसिक्योर्ड लोन है। वो लोन के लिए भी हमें लोक अदालत को फाइल करना की उसे नोटिस भेजना की हमें और एक जवाब देना की बैंक को तुम्हारा घर बचाना की वो टाइम को कोना थी तुम्हें 10,000 खर्चा करे तो क्लेम करने के वास्ते ये नहीं चलती, ये चलने के वास्ते क्या 1 रुपए का कहीं है। तो ये सर्टिफिकेट उनके घर के पास आपको तकलीफा देना, परेशानियां करना, सताना, तुम्हें धमकियां देना, फोना में क्या कम लिख करती नो, व्हाट्सएप में क्या कम मैसेज आ करती जी नो, समझ में पता हमारी तो इज्जत टीवी में जैसे पूरा हिंदुस्तान देखे सका, तुम्हारी इज्जत पूरा मौलक करनी है क्या, इसके अंदर लिखो हर चीज। ये तुम्हारा जितने भी 8 कलम आई 8 कलम भी अपनी जिंदगी के अंदर उतार लिया तो नहीं ना तुम ना मेरी जरूरत होती ना तुम ना डेब्ट फ्री इंडिया की जरूरत है। तो ये सब चीज आपको
खत्म करने के वास्ते हमें ये सर्टिफिकेट काटो, ना कि हमें तुम्हारे पास चंदा वसूली करने के वास्ते, ना हमें से धंधा बनाने के वास्ते, ये सब कर को नहीं है। और ये काम जो है देखो हजारों लाखों लोगों को काम आ रहा सोई, ये हमें समझाने भी मुझे मेरे ख्याल से मंजे लगता कि हम 5 साल होना कर कौन भी आपको है 300 रुपए तक लाइन खड़ी नहीं है लाखों लोगों की, हमें काम करेगा तो इसमें परफेक्ट काम करना। दूसरा तरीका तो हमारी पार्टी जीतना, या तो तुम्हें हमारी पार्टी को वोट देकर जिताना, या तो तुम्हें आपको हम ना लोक अदालत का दरवाजा, लोक अदालत को केस फाइल करेगा तो बोले तो आज डालते ही सुबह 4 महीने ना क्या करने बोले तो तुम्हारा घर नहीं सीज कर सकते। मैं क्या बोलता हूँ 70% तक करा को दे सकती की कर बोले तो हमारे लोग 90 बोले 90 इंच पकड़ लेती हूँ, उनके अंदर इतनी भी इंसानियत नहीं है कि कर रहा सो जो हकीकत है वो ले ले काम हम बोल रहा तो ये समझने की नॉलेज भी हमारे लोगों में नहीं है, वो कैपेसिटी नहीं है, वो खत्म हो गई है। तो वो चीज को जगाने के वास्ते तुम्हें सब इकट्ठा होकर उन्हें तुम ना पैसे छीनने के वास्ते रास्ता बनाना नहीं, हमें उसे डर में रख लेते तुम ना इतनी फीस करो रखती तुम्हें जाको हाँ काम करा लेगा तो तुम्हारे घर बचे तो गाड़ियां बचे तो टेम्पो चलाने वाले इन सभी लोगों के जिंदगी बचे तो इसमें किसे फायदा होता सामने 100 रुपए देखो सिगलेट दे कर को बोले तो भी हमें तो तुम्हारे को में प्रैक्टिकल करेगा को बोले तो क्या हो जाता है को बोले तो हम ना सर्रा आया को बोले तो नीम हक की जान को होगा कन्नड़ में मतलब क्या साला मुक्त भारत है, डेट फ्री इंडिया का तो क्या साला मुक्त भारत, खर्च फ्री होगा को बोले तो खर्च कुछ फ्री करवा नहीं है। तो एफटीएल लेवल तक हमारे लिटरेसी रेट है ना गिर चुके हैं, तो ये चीज को समझने की जरूरत है। उसको 1 लाख रुपए की कमाई लिंगराज नहीं आता अगर को बोल को हटा उठा लिया उन्हें भी मैं मिल को है नहीं पूरे मेडिकल वाले का जीना हराम कर को रखे थे। ड्रग कंट्रोल बोर्ड कमिश्नर है ना 7 दिन अरेस्ट करा को अंदर कराया था मुझे, 7 दिन के बाद मैं बाहर आया सब, तब इन्हें खुद उन्हें कहा हमारी कौम उन्हें चाह सकता था ना ए बुढ़ा शाबाश होगी नಮ್ಗೆ ಏನಾಯ್ತು ನಮ್ಮ ಕುಟುಂಬಕ್ಕೆ ಏನಾರ ಆಯ್ತಾ ನಮ್ಗೆ ದುಡ್ಡು ಮಾಡಬೇಕು करको नहीं कर रहे हो। मेरे दोस्त मेरे सपोर्टर हूं मुझे वो टाइम से भी साथ में ले ले को सभी कर ले को यहां तक ले लगा नहीं करते बोले तो ये किसकी जिम्मेदारी, हमारी भी जिम्मेदारी बन के उनके भी 7 स्टार होटल में लंच करते थे। ये चीज को मैं जब भी लाइव करता हूँ तुम्हारे लोगों के लिए सबसे पहले लायरा को ले ले जाको पढ़ाओ ये परखना कर को हीरे परखना कहां जाना तुम्हें हड़े पत्र अंगड़ी दुकान को जाना क्या तुम्हें